श्रीराम कृष्ण चरण तलि शरणेनु मनवे श्रीराम कृष्ण चरण तलि शरणेनु मनवे श्रीराम कृष्ण चरण तलि शरणेनु मनवे सकल तीर्थ सकल शास्त्र सारलीन हे सकल तीर्थ सकल शास्त्र सारलीन हे निखिल भक्त हृदय कमल निखिल भक्त हृदय कमल पालनीन हे शरणेनु मनवे श्रीराम कृष्ण चरण तलि शरणेनु मनवे प्रेम भक्ति कलियुगदलि तारक शतुति प्रेम भक्ति कलियुगदलि तारक शतुति प्रेम रूप प्रेमानंद प्रेम रूप प्रेमानंद मंगलमूर्ति शरणेनु मनवे श्रीराम कृष्ण चरण तलि शरणेनु मनवे दक्षिणेश्वर नीलाक्षेत्र परम पवित्र दक्षिणेश्वर नीलाक्षेत्र परम पवित्र शरणेनु मनवे
किशोर कालियाहार कातर भय भंजना नंद किशोर कालियाहार कातर भय भंजना जय Hare Rama
माता पिता बंधु सखा सब ही राम नाम। माता पिता बंधु सखा सब ही राम नाम। भगत जना जीवन धन एक राम नाम। श्री राम राम राम। प्रेम मुदित मन से कहो राम राम राम। श्री राम राम राम। श्री राम राम राम। प्रेम मुदित मन से कहो राम राम राम। श्री राम राम राम। श्री राम राम तुम्हारे कारण सब सुख छोड़ा। तुम्हारे कारण सब सुख छोड़ा। अब मोही क्यों तरसाओ हो। तुम्हारे कारण सब सुख छोड़ा। तुम्हारे कारण सब सुख छोड़ा। अब मोही तरसाओ हो। तुम्हारे कारण सब सुख छोड़ा। तुम्हारे कारण सब सुख छोड़ा। विरह बिथा लागी और अंतर। विरह बिथा लागी और अंतर। सो तुम आए बुझाओ। विरह बिथा लागी और अंतर। विरह बिथा लागी और अंतर। तुम आए बुझाओ। तुम्हारे कारण सब सुख छोड़ा। तुम्हारे कारण सब सुख छोड़ा। अब मोही क्यों तरसाओ हो। तुम्हारे कारण सब सुख छोड़ा। अब छोड़ तन बड़े
बुलाओ अब छोड़कर नहीं बड़े प्रभु जी हंसकर बुलाओ मीरा दासी जन्म जन्म की मीरा दासी जन्म जन्म की मीरा दासी जन्म जन्म की साची दासी बनाओ साची दासी बनाओ साची दासी बनाओ तुम्हारे कारण सब सुख छोड़ा तुम्हारे कारण सब सुख छोड़ा अब मोही तरसाओ तुम्हारे कारण तुम्हारे कारण सब सुख छोड़ा करी गोपाल की सब होई करी गोपाल की सब होई करी गोपाल की सब होई जो अपनो पुरुषार्थ मानत जो अपनो पुरुषार्थ मानत अति जो है सोई
ಶ್ರೀರಾಮಕೃಷ್ಣ ವಚನ ವೇದದ ಪ್ರವಚನ ಮಾಲಿಕೆಯ ಮುಂದಿನ ಭಾಗಕ್ಕೆ ಪ್ರವೇಶ ಮಾಡ್ತಾ ಇದ್ದೀವಿ. ಶ್ರೀರಾಮಕೃಷ್ಣ ವಚನ ವೇದದ ಆರಂಭದಲ್ಲಿ ಒಂದು ಶ್ಲೋಕವನ್ನ ಮಾಸ್ಟರ್ ಮಹಾಶಯರು ಆರಿಸಿಕೊಂಡಿರ್ತಾರೆ, ಸೆಲೆಕ್ಟ್ ಮಾಡ್ಕೋತಾರೆ. ಇಡೀ ರಾಮಕೃಷ್ಣ ಮಠ ಮತ್ತು ಮಿಷನ್ನಿನ ಅಥವಾ ರಾಮಕೃಷ್ಣ ಕೇಂದ್ರಗಳ ಎಲ್ಲ ಆಶ್ರಮಗಳಲ್ಲಿ ವಚನ ವೇದದ ಆರಂಭೋತ್ಸವನ್ನ ಈ ಶ್ಲೋಕದ ಮೂಲಕ ಮಾಡ್ತಾರೆ. ಈ ಶ್ಲೋಕ ಏಕೆಂದ್ರೆ ನಾವು ವಚನ ವೇದಕ್ಕೆ ಪ್ರವೇಶ ಮಾಡ್ತಿರುವಾಗ ಈ ಶ್ಲೋಕದ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯ. ಮೊದಲು ಲೇಖಕರ ಬಗ್ಗೆ ತಿಳ್ಕೊಳ್ಳೋದು ಮುಖ್ಯ, ಶ್ಲೋಕದ ಬಗ್ಗೆ ತಿಳ್ಕೊಳ್ಳೋದು ಮುಖ್ಯ. ಹಾಗೇನೆ ಯಾರ ಬಗ್ಗೆ ನಾವು ತಿಳಿಯೋದಕ್ಕೆ ಹೋಗ್ತಾ ಇದ್ದೀವೋ, ಯಾರ ವಚನಾಮೃತವನ್ನ ಕೇಳಲಿಕ್ಕೆ ಹೋಗ್ತಿದ್ದೀವೋ, ಯಾರ ವಚನ ವೇದವನ್ನ ತಿಳಿಯಲಿಕ್ಕೆ ಹೋಗ್ತಿದ್ದೀವೋ ಆ ಮಹಾಪುರುಷನ ಅದೇವ ಮಾನವನ ವಿಚಾರವನ್ನು ತಿಳ್ಕೊಳ್ಳೋದು ಮುಖ್ಯ. ಹಾಗಾದಾಗ ಮಾತ್ರ ನಾವು ಪ್ರವೇಶ ಮಾಡಿದಾಗ ಒಂದೊಂದು ಪದಗಳು ಅಷ್ಟು ಅದ್ಭುತವಾಗಿ ನಮಗೆ ಗೋಚರಿಸುತ್ತೆ. ಕಾರಣ ನಾನು ಪದೇ ಪದೇ ಹೇಳಿದಾಗೆ ಯಾವುದೇ ರೀತಿಯ ಶಾರ್ಟ್ ಕಟ್ ಇಲ್ಲ. ಆಧ್ಯಾತ್ಮಿಕತೆಯಲ್ಲಿ ಶಾರ್ಟ್ ಕಟ್ ಅನ್ನೋದಿಲ್ಲ. ಆಧ್ಯಾತ್ಮಿಕತೆಯಲ್ಲಿ ನೀನು ತಿಳ್ಕೊಂಡಿದ್ದ ವಿಚಾರವನ್ನ ಅನುಭವಿಸಿ ನಿಧಾನವಾಗಿ ಮುಂದುವರಿತಾ ಹೋಗ್ಬೇಕು. ಇಲ್ಲಿ ಶಾರ್ಟ್ ಕಟ್ ಇಲ್ಲ. ಶ್ರೀರಾಮಕೃಷ್ಣ ವಚನ ವೇದದ ವಿಚಾರದಲ್ಲಿ ಅಥವಾ ಶ್ರೀರಾಮಕೃಷ್ಣರ ವಿಚಾರಧಾರೆಗಳಲ್ಲಿ ನೀವೇನ್ ಕಾಣ್ತೀರಾ ಅಂದ್ರೆ ಆರ್ಭಟಗಳಿಲ್ಲ. ಪೂಜೆ, ಆಮೇಲೆ ಅಭಿಷೇಕ, ಮತ್ತೆ ಉತ್ಸವಗಳು ಇದ್ಯಾವುದೂ ಇಲ್ಲ. ಮಂದಾಕಿನಿ ಹರಿಯುವ ಹಾಗೆ, ಗಂಗೆ ಹರಿಯುವ ಹಾಗೆ, ಜಾಹ್ನವಿ ಹರಿಯುವ ಹಾಗೆ ಯಾವುದೇ ರೀತಿಯ ತಡೆ ಇಲ್ಲದೆ ಜುಳು 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 ಅಂತ ಆಧ್ಯಾತ್ಮಿಕದ ಆ ಒಂದು ಸಾಗರ, ಆಧ್ಯಾತ್ಮಿಕದ ಆ ಒಂದು ನದಿ ಓತಪ್ರೋತವಾಗಿ ಪ್ರವಾಹ ರೂಪದಲ್ಲಿ ಹರಿತಾ ಹೋಗುತ್ತೆ ವಿನಃ ಯಾವುದೇ ರೀತಿಯ ಆಡಂಬರವಿಲ್ಲ. ಶ್ರೀರಾಮಕೃಷ್ಣರ ಜೀವನದಲ್ಲಿ ಅದು ನೀವು ಕಾಣ್ತೀರಿ. ಮತ್ತೊಬ್ಬ ಮಹಾನ್ ಋಷಿಯನ್ನ ನೀವು ತಿಳ್ಕೋಬೇಕಂತದೇ ಅಂದ್ರೆ ಅನೇಕರು ಇದ್ದಾರೆ ನಮ್ಮ ಸಂಸ್ಕೃತಿಯಲ್ಲಿ. ಅಕ್ಕ ಮಹಾದೇವಿ, ಯಾವುದೇ ಆಡಂಬರವಿಲ್ಲ. ಸರ್ವಜ್ಞ, ಯಾವುದೇ ಆಡಂಬರವಿಲ್ಲ. ರಮಣ ಮಹರ್ಷಿಗಳು 1950ರ ದಶಕದಲ್ಲಿ ಇದ್ದಂತಹ ಮಹಾಪುರುಷರು, ಯಾವುದೇ ಆಡಂಬರ, ಒಂದು ಸೂರ್ಯ ಒಂದು ಸುತ್ತಕೊಂಡು
ಅದೂ ಇಲ್ಲ, ಬರೀ ಕೌಪಿನ ಧಾರಿಗಳ ಓಡಾಡ್ಕೊಂಡಿದ್ರು. ಹಾಗೆ ಭಾರತದ ಸಂಸ್ಕೃತಿಯಲ್ಲಿ, ಪರಂಪರೆಯಲ್ಲಿ, ಆಧ್ಯಾತ್ಮಿಕದ ಆ ಒಂದು ಪ್ರವಾಹದಲ್ಲಿ ಅನೇಕ ರೀತಿಯ ದಿಗ್ಗಜರನ್ನ ನಾವು ಕಾಣ್ತೇವೆ. ಸಮರ್ಥ ರಾಮದಾಸರು ಏನಿಲ್ಲ, ಸದಾಶಿವ ಬ್ರಹ್ಮೇಂದ್ರ ಯತಿಗಳು, ಹೆಸರುಗಳು ನೋಡಿ, ಸದಾಶಿವ ಬ್ರಹ್ಮೇಂದ್ರ ಯತಿಗಳು, ತ್ಯಾಗಯ್ಯ, ಇವ್ರನ್ನೆಲ್ಲ ನೋಡಿ ಅಲ್ಲೇನು ಕ್ಯೂ ಇಲ್ಲ, ಅಲ್ಲೇನು ಹೆಸರು ಬರ್ಸಂಗಿಲ್ಲ, ಗೋತ್ರ ಇಲ್ಲ, ನಕ್ಷತ್ರ ಇಲ್ಲ, ಪೂಜೆ ಇಲ್ಲ, ಅಭಿಷೇಕ ಇಲ್ಲ, ಪೂಜೆದು ಚೀಟಿ ಇಲ್ಲ, ಬುಕಿಂಗ್ ಇಲ್ಲ, ಏನೇನೂ ಇಲ್ಲ. ಆದರೆ ಇಡೀ ಜಗತ್ತು ಅವರ ಪಾದಗಳಲ್ಲಿ ಸಮರ್ಪಿಸ್ಕೊಂಡ್ಬಿಡ್ತು. ಯಾಕೆ ಅಂದರೆ ಸರಳತೆ. ಸರಳತೆ, ಅತ್ಯಂತ ಸರಳವಾದ ಜೀವಿ. ಶ್ರೀರಾಮಕೃಷ್ಣರ ಬಗ್ಗೆ ಮಾಸ್ಟರ್ ಮಹಾಶಯ ಮತ್ತು ಮತ್ತಿತರರು ತಿಳಿಸ್ಕೊಡೋದನ್ನು ಹೇಳ್ತೀನಿ ಇವತ್ತು. ಬಹಳ ಸರಳವಾದವರು. ಎಷ್ಟು ಸರಳತೆ ಇತ್ತು ಅವರಲ್ಲಿ ಅಂದರೆ, ಈ ನಾರದ ಭಕ್ತಿ ಸೂತ್ರದಲ್ಲಿ ಒಂದು ಸೂತ್ರ ಬರುತ್ತೆ, ಎಲ್ಲದ್ವಾ ಪುಮಾನ್ ಮತ್ತೋ ಭವತಿ, ತೃಪ್ತೋ ಭವತಿ, ಅಮೃತೋ ಭವತಿ, ಆತ್ಮರಾಮೋ ಭವತಿ. ಅದಕ್ಕೆ ಸಾಕಾರ ರೂಪವೇ ಶ್ರೀರಾಮಕೃಷ್ಣ ಪರಮಹಂಸರು ತಂದ್ಬಿಡ್ತು. ಅದಕ್ಕೆ ಸಾಮಾನ್ಯವಾಗಿ ರಾಮಕೃಷ್ಣ ಮಠದ ಮತ್ತು ರಾಮಕೃಷ್ಣ ಸಂಪ್ರದಾಯದ ಮತ್ತು ರಾಮಕೃಷ್ಣರ ಭಕ್ತರು ಸರಳವಾಗಿರ್ತಾರೆ. ಯಾವುದೇ ರೀತಿಯ ಆರ್ಭಟ ಇಲ್ಲ, ಅಥವಾ ಯಾವುದೇ ರೀತಿಯ ಏನಂತ ವಿಜೃಂಭಣೆ ಅನ್ನೋದು ಯಾವುದೂ ಇಲ್ಲ. ರಾಮಕೃಷ್ಣ ಆಶ್ರಮದಲ್ಲಿ ರಾಮಕೃಷ್ಣ ಜಯಂತಿ ಅಥವಾ ಶ್ರೀ ಶಾರದಾದೇವಿಯರ ಜಯಂತಿ, ಸ್ವಾಮಿ ವಿವೇಕಾನಂದರ ಜಯಂತಿ ಅಂಥದ್ದನ್ನೆಲ್ಲ ನಮಸ್ಕಾರ ಮಾಡಿ, ಪೂಜೆ ಮಾಡಿ, ಒಂದು ಹೋಮ ಮಾಡಿ ಎಲ್ಲರೂ ಕೂತ್ಕೊಂಡಿರ್ತಾರೆ. ಅಲ್ಲಿ ಮುಂದೆ ಕೂತ್ಕೊಳ್ಳೋರು, ಹಿಂದೆ ಕೂತ್ಕೊಳ್ಳೋರು, ಇವ್ರು ಟಿಕೆಟ್ ತಗೊಂಡು ಯಾರೂ ಇಲ್ಲ, ಯಾರು ಬೇಕಾದ್ರೂ ಕೂತ್ಕೋತಾರೆ. ಆ ಯಜ್ಞ ನಡೆಯುವಾಗ, ಹೋಮ ನಡೆಯುವಾಗ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಇದನ್ನ ನೀವೆಲ್ಲ ತಿಳ್ಕೊಬೇಕಿದೆ. ರಾಮಕೃಷ್ಣ ಆಶ್ರಮದ ಪರಂಪರೆಯನ್ನು ಹೇಳಿಕ್ಕೆ ಹೋದಾಗ ಅಷ್ಟು ಅದ್ಭುತವಾಗಿದೆ ಅದು. ಆ ಸ್ವಾಹ ಅಂತ ಹೇಳ್ತೀವಿ ನೋಡಿ, ಯಾವುದು ಓಂ ಐಂ ಸರ್ವದೇವದೇ ಸ್ವರೂಪಾಯ ಶ್ರೀರಾಮಕೃಷ್ಣ ಎಸ್ ಸ್ವಾಹ ಹೇಳಿ ನೀವು ಅಂತ ಹೇಳ್ತಾರೆ. ಅಯ್ಯೋ ನೀ ಹೇಳಬಾರ್ದು ನೀನು ಆ ಜಾತಿಯವನು, ಅಯ್ಯೋ ನೀ ಹೇಳಬಾರ್ದು ನೀನು ಬುಕ್ಕಿಂಗ್ ಆಗಿಲ್ಲ, ಅಯ್ಯೋ ಹೇಳಬಾರ್ದು ನೀನು ಮುಂಚೆ ಬಂದಿಲ್ಲ, ಅಯ್ಯೋ ಹೇಳಬಾರ್ದು ನೀನು ಕಾಣಿಕೆ ಕೊಟ್ಟಿಲ್ಲ ಅಂತಿಲ್ಲ. ಯಾರು ಬೇಕಾದ್ರೂ ಕೂತ್ಕೊಳ್ಳೋದು ಆ ಹೋಮದಲ್ಲಿ ಭಾಗಿಗಳಾಗೋದು. ಇದು ರಾಮಕೃಷ್ಣ ಪರಮಹಂಸರ ವೈಶಿಷ್ಟ್ಯತೆ ಇದೆ. ಯಾರು ಬೇಕಾದರೂ ಭಗವಂತನ ದರ್ಶನ ಮಾಡಬಹುದು, ಯಾರು ಬೇಕಾದರೂ. ಶ್ರೀರಾಮಕೃಷ್ಣ ಪದೇ ಪದೇ ಹೇಳ್ತಾರೆ. ಅವ್ರು ಯಾರೋ ಒಬ್ರು ಬಂದು ಕೇಳ್ತಾರೆ, ಸ್ವಾಮಿ ನನ್ನ ಮದುವೆ ಆಗಿದೆ, ಮಕ್ಕಳೆಲ್ಲ ಇದ್ದಾರೆ, ಜವಾಬ್ದಾರಿ ಇದೆ, ನಾನು ಹೀಗೆ ಕೆಲಸ ಮಾಡ್ತಿದ್ದೀನಿ, ಇಷ್ಟೊಂದು ಸಂಸಾರದ ತಾಪ, ನೀನೂ ಸಹ ಭಗವದ್ ದರ್ಶನ ಪಡಿಬಹುದು. ಜಗನ್ಮಾತೆಯ ದರ್ಶನ ನಿನಗೂ ಆಗತ್ತೆ, ಪರಮೇಶ್ವರನ ದರ್ಶನ ನಿನಗೂ ಆಗತ್ತೆ ಅಂತ ಹೇಳಿ ಧೈರ್ಯ ಕೊಡುವಂತಹ ಒಬ್ಬ ಏಕೈಕ ದೇವ ಮಾನವ ಅಂದ್ರೆ ಶ್ರೀರಾಮಕೃಷ್ಣ ಪರಮಹಂಸದ ಘಂಟಾಘೋಷವನ್ನ ಹೇಳಿದರು. ಇಲ್ಲಿ ಯಾವುದೇ ರೀತಿಯ ಕುಹಕತೆ ಇಲ್ಲ, ಸಹಜತೆ ಇದೆ. ಅದಕ್ಕೆ ರಾಮಕೃಷ್ಣಾಶ್ರಮಕ್ಕೆ ಬರುವಂತಹ ಭಕ್ತರು ಬಹಳ ಒಂಥರ ವೈಶಿಷ್ಟ್ಯ ರೀತಿಯ ಭಕ್ತರೇ ಅವರು. ಯಾವುದೇ ರೀತಿ ಅವರು ಅಷ್ಟೇ ಸರಳವಾಗಿರ್ತಾರೆ. ಯಾವಲ್ಲಿ ಫೋನ್ ಮಾಡಿಬಿಟ್ಟು ಬುಕ್ಕಿಂಗ್ ಮಾಡೋದು, ಅಥವಾ ಪೂಜೆ ಮಾಡೋದು, ಅಥವಾ ಏನು ರಿಸರ್ವ್ ಮಾಡೋದು ಯಾವುದು ಏನೂ ಇಲ್ಲ. ರಾಮಕೃಷ್ಣಾಶ್ರಮದಲ್ಲಿ ನೀವೇನು ಕೇಳಿದರೆ ರಿಸರ್ವೇಶನ್ ಅಂತ ಇಲ್ಲ. ರಾಮಕೃಷ್ಣಾಶ್ರಮದಲ್ಲಿ ಕೇಳಿದ್ದೀರಾ ಅಭಿಷೇಕಕ್ಕೆ ಚೀಟಿ ತಗೋಬೇಕು ಅಂತ ಇಲ್ಲ. ರಾಮಕೃಷ್ಣಾಶ್ರಮದಲ್ಲಿ ಕೇಳಿದ್ದೀರಾ ನಿಮ್ಮ ಗೋತ್ರ ನಕ್ಷತ್ರ ಇದೆ. ಯಾಕೆಂದ್ರೆ ಶ್ರೀರಾಮಕೃಷ್ಣರು ಒಂದು ಮಾತಿದೆ ಇಂಗ್ಲಿಷ್ನಲ್ಲಿ, ಡೋಂಟ್ ಸೀಕ್ ಗಾಡ್, ಸಿ ಗಾಡ್ ಅಂತ. ಡೋಂಟ್ ಸೀಕ್ ಗಾಡ್ ಬಟ್ ಸಿ ಗಾಡ್ ಅಂತ. ದೇವ್ರನ್ನ ಹುಡುಕಬೇಡ, ದೇವ್ರನ್ನ ನೋಡು. ದೇವ್ರನ್ನ ಅನ್ವೇಷಿಸಬೇಡ, ದೇವ್ರನ್ನ ಕಾಣು ಅನ್ನೋ ಮಾತು ಶ್ರೀರಾಮಕೃಷ್ಣ ಹೇಳ್ತಾರೆ. ಅದಕ್ಕೆ ವಚನವೇದದ ಆರಂಭದಲ್ಲಿ ಇವನ್ನೆಲ್ಲ ನಿಮ್ಗೆ ಹೇಳ್ಬಿಟ್ರೆ, ವಚನವೇದದ ಒಳಗಡೆ ಹೋದ ತಕ್ಷಣ ನಮಗೆ ಅಷ್ಟು ಆನಂದವಾಗಿಬಿಡುತ್ತೆ. ನಾನು ಅದನ್ನು ಬಿಡ್ಲಿಕ್ಕೆ ಆಗೋದಿಲ್ಲ. ವಚನವೇದದ ಆ ವಿಚಾರವನ್ನು ಹೇಳುವಾಗ ಬಿಡ್ಲಿಕ್ಕೆ ಆಗೋದಿಲ್ಲ. ನಾನು ನಿಮಗೆ ಆರಂಭದಲ್ಲಿ ಹೇಳಿದ್ದೆ, ಈ ವಚನವೇದದ ವಿಶೇಷತೆ ಏನಂದ್ರೆ ಆಡುವ ಭಾಷೆಯಲ್ಲಿ ಅದನ್ನು ತಿಳಿಸ್ಕೊಟ್ಟಿದ್ದಾರೆ. ಸಂಸ್ಕೃತದ ಒಂದು ಪದಗಳ ಒಂದು ಜೋಡಣೆ ಇಲ್ಲ, ಅಥವಾ ವ್ಯಾಕರಣದ ನಿಘಂಟಿನ ಒಂದು ವಿಚಾರ ಇಲ್ಲ, ಅಥವಾ ಏನು ಸರಳವಾಗಿ ಮಾತಾಡ್ತಾರೆ. ಅದು ಹಳ್ಳಿ ಭಾಷೆ, ಆಡುವ ಭಾಷೆ. ದೇವಿಜಿಯವರು ಮಂಕುತಿಮ್ಮನ ಕಗ್ಗದ ಕೊನೆಯಲ್ಲಿ ಬರೀತಾರೆ, ಇದನ್ನು ನಾನು ಯಾಕೆ ಹೊಸದೆ ಅಂದರೆ ಹೊಸದೆ, ಕಗ್ಗವನ್ನು ಹೊಸದೇನಾ ಯಾಕೆ ಅಂದರೆ ಇದು ಮನಸ್ಸನ್ನ ಇಟ್ಕೊಳ್ಳೋಕೆ ಸುಲಭ, ಜ್ಞಾಪಕದಲ್ಲಿ ಇಟ್ಕೊಳ್ಳೋಕೆ ಸುಲಭ,
ಆಡುವ ಭಾಷೆಯಲ್ಲಿ ಬರೆದೆ ನಾನು. ಅವರ ಕಗ್ಗ ನೋಡಿ ಅಥವಾ ಸರ್ವಜ್ಞನ ಪದಗಳು ನೋಡಿ, ಅಥವಾ ಇನ್ನೂ ಸ್ವಲ್ಪ ನಾವು ಸ್ವಲ್ಪ ಬುದ್ಧಿವಂತರು ಸ್ವಾಮೀಜಿ, ನಾನು ಕುಮಾರವ್ಯಾಸ ಭಾರತ, ಪಂಪ ಭಾರತವೆಲ್ಲ ನೋಡ್ತೀನಿ, ಅದು ಅಷ್ಟೆಲ್ಲ ಆಡು ಭಾಷೆಯಲ್ಲಿ ಇರೋದು. ಏನು ದೊಡ್ಡದೇನು ವಿಚಾರ ಅಲ್ಲ. ಅರಸುಗಳಿಗಿದು ವೀರ, ದ್ವಿಜರಿಗೆ ಪರಮ ವೇದದ ಸಾರ, ಮಂತ್ರಿಗಳಿಗೆ ಬುದ್ಧಿಗುಣ, ಯೋಗೀಶ್ವರ ತತ್ವ ವಿಚಾರ, ವಿರಹಿಗಳ ಶೃಂಗಾರ, ವಿದ್ಯಾಪರಿಣಿತರ ಅಲಂಕಾರ, ಕಾವ್ಯಕ್ಕೆ ಗುರು ಎನ್ನಲು ರಚಿಸಿದ ಕುಮಾರವ್ಯಾಸ ಭಾರತ. ಮಕ್ಕಳಿಗೆ ಇದನ್ನು ಹೇಳ್ಕೊಡ್ಬೋದು. ದಿವಸಕ್ಕೆ ಒಂದೊಂದು ಭಾಮಿನಿ ಷಟ್ಪದಿ. ಅದು ಕನ್ನಡದಲ್ಲಿ ಭಾಮಿನಿ ಷಟ್ಪದಿ. ಎಲ್ಲೂ ಒತ್ತಕ್ಷರ ಇಲ್ಲ, ಎಲ್ಲೂ ಅಕ್ಷರಗಳದು ಅದೇನು ಬಹಳ ಕಷ್ಟವಾಗಿ ಒತ್ತು ಹೇಳಬೇಕಾದ್ರೆ ಸರಳವಾಗಿ ಸುಮ್ಮನೆ ಸುರಳಿತವಾಗಿ ಹೇಳ್ತಾ ಹೋಗ್ಬೋದು. ಭಾಮಿನಿ ಷಟ್ಪದಿಗೆ ಅಚ್ಯುತದಾಸರು ತಮ್ಮದೇ ಆದ ಒಂದು ವ್ಯಾಖ್ಯಾನ ಮಾಡ್ತಾರೆ. ಭಾಮಿನಿ ಷಟ್ಪದಿ ಅಂದರೆ ಒಂದು ಹೆಣ್ಣು ಮಗಳು ಕೊಡದಲ್ಲಿ ನೀರಿಟ್ಕೊಂಡು ನಡ್ಕೊಂಡು ಬರ್ತಿದ್ರೆ ಯಾವುದೇ ರೀತಿಯ ಒಂದು ಹಾವಭಾವಗಳೆಲ್ಲ ಸರಳವಾಗಿರುತ್ತೋ ಹಾಗೆ, ಎಲ್ಲ ಕಷ್ಟವಿಲ್ಲ, ಕ್ಲಿಷ್ಟ ಪದಗಳೇ ಇಲ್ಲ. ವೇದ ಪುರುಷನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ರೂಪನ ಅತುಳ ಭುಜ ಬಲದಿ ಕಾದಿ ಗೆಲಿದಿಯ ಅಣ್ಣನ ಅವ್ಯಯ ನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರ್ತಿ ಸಲಹೋ ಗದುಗಿನ ವೀರನಾರಾಯಣ ಅಂತ. ಸುಮ್ಮನೆ ಹೇಳೋರು ಬರ್ದ ಗದುಗಿನ ವೀರನಾರಾಯಣ ಅಂತ. ವೇದ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ರೂಪನ ಅತುಳ ಭುಜ ಬಲದಿ ಕಾದಿ ಗೆಲಿದಿಹ ಅಣ್ಣನ ಅವ್ಯಯ. ಕಾದಿ ಗೆಲಿದಿಹ ಅಣ್ಣ ಯಾರು? ಭೀಮನ ಅವ್ವ ಯಾರು? ಕುಂತಿಯ ನಾದಿನಿ ಯಾರು? ದೇವಕಿ. ಅವಳ ಜಠರದಲ್ಲಿ ಜನಿಸಿದ ಅನಾದಿ ಮೂರ್ತಿ ಸಲಹೋ ಗದುಗಿನ ವೀರಣ್ಣ. ಯಾರಾದ್ರೂ ಕನ್ನಡದವರಿದ್ರೆ ಹೇಳಿ. ಸುಮ್ಮನೆ ಹೇಳ್ಬಿಡ್ಬಾರ್ದ ನೆಟ್ಟಿಗೆ ಗದುಗಿನ ವೀರನಾರಾಯಣ ನಮಸ್ಕಾರ ಅಂತ. ನಾದಿನಿ ಜಠರ ಅನಾದಿ ಮೂರ್ತಿ. ಯಾಕೆಂದ್ರೆ ಕನ್ನಡ ಭಾಷೆಯ ಐಶ್ವರ್ಯಲ್ಲಿ ತುಂಬಿದೆ. ಕನ್ನಡ ಭಾಷೆ ಐಶ್ವರ್ಯ. ಕನ್ನಡ ಭಾಷೆ ಅಂದ್ರೆ ಒಂದು ಭಾಷೆ ಅಂದ್ರೆ ಆ ಭಾಷೆ ಭಾವನೆಗಳನ್ನ, ಹೃದಯದಲ್ಲಿ ಅಡಗಿರುವ ಭಾವನೆಗಳನ್ನ ಹೊರತಂದು ಆ ಭಾವನೆಗಳ ಮೂಲಕ ಭಗವಂತನ ದರ್ಶನವನ್ನು ಮಾಡುವಂತಹ ಒಂದು ಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ ಸರಿಯಾದ ಭಾಷೆ. ಅದು ಯಾವ ಭಾಷೆ ಬೇಕಾದ್ರೂ ಆಗಿರ್ಬೋದು, ಬಂಗಾಳಿ ಆಗಿರ್ಬೋದು, ತಮಿಳು ಆಗಿರ್ಬೋದು, ತೆಲುಗು ಆಗಿರ್ಬೋದು, ಮರಾಠಿ ಆಗಿರ್ಬೋದು, ಯಾವ ಭಾಷೆ ಆಗಿ. ಸರ್ವ ಭಾಷಾ ಸರಸ್ವತಿ ಒಬ್ಬಳೆ, ಸರ್ವ ಭಾಷೆ ಅವಳದು. ಇದು ನಮ್ಮ ದೇಶದ ವಿಶೇಷತೆ, ನಮ್ಮ ಸಂಸ್ಕೃತಿಯ ವಿಶೇಷತೆ. ಅದಕ್ಕೆ ರಾಮಕೃಷ್ಣ ಪರಮಹಂಸರ ವಚನ ವೇದದಲ್ಲಿ ನೀವು ಕಾಣೋದಂದ್ರೆ ಸರಳವಾದ ಭಾಷೆ, ಆಡು ಭಾಷೆ, ಕೊಲಕೊ ಲ್ಯಾಂಗ್ವೇಜ್. ಅದು ಮಾತಾಡು ಬಂಗಾಳಿ ಭಾಷೆ. ಕೇಗೋ ಗೋ ಮಾ ಇವೆಲ್ಲ ಅಯ್ಯೋ ಏ ಅಂತ ಹೇಳ್ತಾರಲ್ಲ, ಕನ್ನಡದಲ್ಲಿ ಮಾತಾಡುವಾಗ ಗೋಮಾ ಮಗೋ, ಎಷ್ಟು ಸರಳವಾದ ಭಾಷೆ. ಇಂತಹ ಒಂದು ವಚನ ವೇದವನ್ನ ನಿಮ್ಮಂತಹ ಭಕ್ತರು ಅಂದರೆ ನಾವೆಲ್ಲರೂ ಸೇರಿ, ನಾನು ಸಹ ಇದನ್ನು ನಾವು ಶ್ರವಣ ಮಾಡಬೇಕಾದ ಕೇಳುವಾಗ ನಮ್ಮ ಮನಸ್ಸು ಹೇಗಿರಬೇಕು ಅಂದರೆ ಭಾಗವತದ ಆ ಒಂದು ವಿಚಾರಧಾರೆ ಮನಸ್ಸಿಗೆ ಬರ್ತಿರುವಂತೆ ಇರಬೇಕು. ಅದಕ್ಕೆ ಮಾಸ್ಟರ್ ಮಹಾಶಯರು ಈ ಕಥಾಮೃತವನ್ನು, ಹೆಸರೇ ಕಥಾ ಕಥಾಮೃತ, ಶ್ರೀರಾಮಕೃಷ್ಣ ಕಥಾಮೃತ ಬಂಗಾಳಿ ಭಾಷೆಯಲ್ಲಿ, ಕನ್ನಡದಲ್ಲಿ ಶ್ರೀರಾಮಕೃಷ್ಣ ವಚನ ವೇದ, ಇನ್ನೊಂದು ವಚನಾಮೃತ ಅಂತಿದೆ. ಅನೇಕ ಭಾಷೆಗಳಲ್ಲಿ ಅದರಲ್ಲಿ. ಅದಕ್ಕೆ ಗೋಪಿಕಾ ಗೀತೆಯಿಂದ ಅಂದರೆ ಭಾಗವತದ ಗೋಪಿಕಾ ಗೀತೆಯಿಂದ ಒಂದು ಶ್ಲೋಕವನ್ನ ಈ ಕಥಾಮೃತಕ್ಕೆ ಅಂದರೆ ವಚನ ವೇದಕ್ಕೆ ಅಳವಡಿಸ್ಬಿಡ್ತಾರೋ. ಇವತ್ತು ಅದನ್ನು ತಿಳ್ಕೊಳ್ಳೋಣ. ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿತೆ ಭೂವಿದ ಜನಾಃ. ಬಹಳ ಒಳ್ಳೆ ಶ್ಲೋಕ ಇದೆ. ಪ್ರತಿ ಸರಿ ವಚನ ವೇದವನ್ನು ಆರಂಭ ಮಾಡುವಾಗ ಇದನ್ನು ಹೇಳೋದು ಸಂಪ್ರದಾಯ. ಯಾಕೆ? ತವ ಕಥಾಮೃತಂ, ನಿನ್ನ ಮಹಿಮೆಯನ್ನ, ಪರಮಾತ್ಮನ ಮಹಿಮೆ ಭಾಗವತ, ಶ್ರೀಮದ್ ಭಾಗವತದ ಮಹಿಮೆ. ಗೋಪಿಕಾ ಸ್ತ್ರೀಯರು ಹೇಳ್ತಾರೆ, ಸ್ವಾಮಿ ನಿನ್ನ ಮಹಿಮೆ ತಪ್ತ ಜೀವನ
ಸೊ ಯಾವಾಗಲೂ ಬಹಳ ಚೆನ್ನಾಗಿ ಸುಖವಾಗಿದೆ ಅಂತ ಅನ್ಕೋಬೇಡಿ. ಅದು ಬಹಳ ಒಂದು ಪರಿತಪಿಸುತ್ತೆ. ಅನೇಕ ಕಷ್ಟಗಳಿಂದ ಅದು ಪರಿಪರಿಯಾಗಿ ತಾಪದಲ್ಲಿ ಬೇಯುತ್ತೆ ಜೀವ. ಸುಖವಾಗಿರೋದು ಜೀವ ಒಂದೊಂದ್ಸರಿ ಆ ಕಷ್ಟಗಳಿಗೆ ಸಂಕಷ್ಟಗಳಿಗೆ ಸಿಕ್ಕಾಕೊಂಡ್ಬಿಡುತ್ತೆ. ಅದು ಯಾಕೆ ಸಿಕ್ಕಾಕೊಂಡ್ಬಿಡುತ್ತೆ ಏನು ಅಂದರೆ ಪ್ರಾರಬ್ಧ ಕರ್ಮ ಅಂತಾರೆ, ಅದಂತಾರೆ, ಇದಂತಾರೆ. ನೀವು ಇಂಡೆಪ್ತ್ ಹೋದ್ರೆ ನಮ್ಮದೇ ತಪ್ಪದು. ಹೊರಗಡೆಯಿಂದ ಯಾವುದು ಏನು ನಮಗೆ ಮಾಡಲ್ಲ, ನಾವೇ ಮಾಡಿಕೊಂಡ್ರೆ. ನಾನಾರ ದೂಷಿಸಲಿ ನಾನೇ ತೋಡಿರುವ ಕೂಪದಲ್ಲಿ ನಾನಾಗಿ ಅಲ್ಲೇ ಮುಳುಗಿರ್ತೀನಿ. ನಾನೇ ಮಾಡ್ಕೊಂಡಿರೋದು. ಯೋಚನೆ ಮಾಡಿ, ಯಾರಾದ್ರೂ ಹೊರಗಡೆ ತಪ್ಪು ಮಾಡ್ತಾರ? ನಮ್ಮದೇ ತಪ್ಪದು. ನಾವು ಇನ್ಡೆಪ್ತ್ ಸ್ಟಡಿ ಮಾಡಿದ್ರೆ, ಕ್ರಿಟಿಕಲ್ ಸ್ಟಡಿ ಮಾಡಿದ್ರೆ, ಬೇರೆ ಬೇರೆ ಆಯಾಮಗಳಲ್ಲಿ ನೋಡಿದಾಗ ನಮ್ಮದೇ ತಪ್ಪಾಗುತ್ತೆ. ಶ್ರೀರಾಮಕೃಷ್ಣರ ಜೀವನದಲ್ಲಿ ಅಂತಹ ಕಷ್ಟಗಳು ಬರಲಿಲ್ಲ. ಯಾಕೆಂದ್ರೆ ಪರಿಶುದ್ಧವಾದ ಪ್ರಬುದ್ಧನಾದ ಮಾನವರು, ದೇವ ಮಾನವರು, ಅವರಿಗೆ ಆ ರೀತಿಯ ನಾವು ಪಡುವಂತಹ ಕಷ್ಟಗಳು ಬರುವುದಿಲ್ಲ. ಯಾಕೆಂದ್ರೆ ಅವರ ಮನಸ್ಸು ಅಣೋರಣೀಯ ಮಹದೋ ಮಹೀಯಾನ್ ಅಂತ ಉಪನಿಷತ್ತಿನ ವಾಕ್ಯ ಇದೆ, ಮಹಾನಾರಾಯಣ ಉಪನಿಷತ್ತಲ್ಲಿ. ಅಣೋರಣೀಯಾನ್ ಅಂದ್ರೆ ಮಾಸ್ಟರ್ ಮಹರ್ಷಿಗಳು, ಅವನ ಹೆಸರು ಮಹದೋ ಮಹೀಯಾನ್ ಶ್ರೀರಾಮಕೃಷ್ಣ ಪರಮಹಂಸರು ಅವತಾರ ವರಿಷ್ಠರು. ಈಗ ನಮ್ಮ ಪ್ರಾಬ್ಲಮ್ಗಳು ನೋಡಿ. ನಮಗೇನು ಪ್ರಾಬ್ಲಮ್ಮು? ಬೆಳಗ್ಗೆ ಎದ್ದ ತಕ್ಷಣ ಗ್ಯಾಸ್ ಸ್ಟವ್ ಅಲ್ಲಿ ಗ್ಯಾಸ್ ಮುಗಿದೋಗಿದೆ, ಸಿಲಿಂಡರ್ ಮುಗಿದೋಗಿದ್ರೆ ಸಾಕು, ಇಡೀ ಮನೆ ಎಲ್ಲ ಕಡೆ ಬರ್ನರಲ್ಲಿ ಉರಿಯಕ್ಕೆ ಶುರು ಮಾಡುತ್ತೆ. ಗ್ಯಾಸ್ ಇಲ್ಲ, ಗ್ಯಾಸ್ ಬರಲಿಲ್ಲ, ಇವತ್ತು ಗ್ಯಾಸ್ ಇಲ್ಲ, ಅಡುಗೆ ಡಬಾ ಡಬಾ ಕುಟ್ಟೋದು, ಎತ್ತೋದು, ಹಾಲಿಂದ ಎತ್ಕೊಂಡ್ಬರೋದು, ಅಲ್ಲಿಂದ ಶುರು ಆಗುತ್ತೆ ನಮ್ದು. ಯಾಕೆ? ನಾವು ಅನ್ನಗತ ಪ್ರಾಣದಲ್ಲಿ ನಾವು ಜೀವನ ಇದೆ. ನಮ್ಮ ಲೈಫ್ ಎಲ್ಲ ನಮ್ಮ ಸುಖ, ನಮಗೆ ಊಟ, ಇದು ನಂದು 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 ಅಂತಿರುತ್ತೆ. ಶ್ರೀರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದಂತಹ ಮಹಾನ್ ವ್ಯಕ್ತಿಗಳಲ್ಲಿ ರಮಣ ಮಹರ್ಷಿಗಳು, ರಾಮದಾಸರು, ರಾಮತೀರ್ಥರು, ಅಕ್ಕ ಮಹಾದೇವಿ, ಬಸವಣ್ಣ, ಸರ್ವಜ್ಞ ಇಂಥವರೆಲ್ಲ ಅಲ್ಲ. ಅವರಿಗೆ ಈ ಒಂದು ಲೆವೆಲ್ ಅಂತ ಏನು ಹೇಳ್ತಾರೆ, ಈ ಒಂದು ಸ್ಥಳ ಇದೆ, ಅದು ಬಿಟ್ಬಿಟ್ಟಿರ್ತಾರೋ ಅದಕ್ಕೆ ಏನು ಬರೋದೇ ಇಲ್ಲ. ಅಲೆಕ್ಸಾಂಡರು ಅವನ ಲೆಫ್ಟಿನೆಂಟ್ ಹೇಳ್ತಾನೆ, ಹೋಗು, ಒಂದು ಒಳ್ಳೆ ವಸ್ತು ತಗೊಂಡು ಹೋಗೋಣ, ನಾವು ವಾಪಸ್ ಹೋಗೋಣ, ಹೋಗುವ ಒಂದು ಒಳ್ಳೆ ವಸ್ತು ತಗೊಂಬಾರ್ದ, ಏನಾದ್ರು ತಗೊಂಬ ಅಂತ ಹೇಳ್ತಾನೆ. ಅವನು ಕೊನೆಗೆ ಏನು ತಗೊಂಡು, ಎಲ್ಲ ಇದೆ. ಅಲೆಕ್ಸಾಂಡರ್ ಹತ್ರ ಏನಿಲ್ಲ ಹೇಳಿ, ಎಲ್ಲ ಇದೆ. ಎಲ್ಲವನ್ನು ಮೀರುವಂತ ಒಂದು ವಸ್ತು ತಗೊಂಡು ಹೋಗ್ಬೇಕಲ್ಲ. ಡೊರಾಯಸ್ ಅಂತ ಅವನ ಹೆಸರು. ಡೊರಾಯಸ್ ಅವನ ಸೇನಾಧಿಪತಿ. ನದಿ ತೀರದಲ್ಲಿ ಒಬ್ಬ ಸನ್ಯಾಸಿ, ಒಬ್ಬ ಸಾಧು, ಒಬ್ಬ ಯೋಗಿ ಧ್ಯಾನಸ್ಥನ ಕೂತಿರ್ತಾನೆ, ಯೋಗೀಶ್ವರನ ಕೂತಿರ್ತಾನೆ. ಏನು ಯೋಚನೆ ಇಲ್ಲ, ಅಲಕ್ ನಿರಂಜನ್ ಬ್ರಹ್ಮಾನಂದದಲ್ಲಿ ತೇಲ್ತಾ ಇರ್ತಾನೆ. ಅವನ ಮನಸ್ಸು ಆ ಪರಮಾತ್ಮನ ಆ ಲೀಲೆಯಲ್ಲಿ ಒಂದಾಗ್ಬಿಟ್ಟಿರುತ್ತೆ. ಆನಂದದ ಆ ಒಂದು ಆನಂದಮಯವಾದ ಆನಂದದ ಲೋಕದಲ್ಲಿ ಇರ್ತಾನೆ. ಡೊರಾಯಸ್ ಹೋಗ್ಬಿಟ್ಟು, ನಡಿ, ನೀನು ನಮ್ಮ ಜೊತೆ, ನೋಡೋಕ್ಕೆ ತೇಜೋಮಯನಾಗಿದೆಯಾ, ನೋಡೋಕ್ಕೆ ಅಷ್ಟು ಚೆನ್ನಾಗಿದೆಯಾ, ಯೋಗಿ ಬೇರೆ ನೀನು, ನಡಿ, ನಮ್ಮ ಮಹಾರಾಜ ಚಕ್ರವರ್ತಿ ಅಲೆಕ್ಸಾಂಡರ್ ದಿ ಗ್ರೇಟ್ ಕರೀತಾ ಇದೆ, ನಡಿ ಅಂತ. ಅವ್ರು ಹೇಳ್ತಾರೆ, ನೋಡವಾ, ನೀನು ಅಲೆಕ್ಸಾಂಡರ್, ನೀನು ಯಾರು, ಎಲ್ಲಿಗೆ ಹೋಗ್ಬೇಕು, ಏನು ಗೊತ್ತಿಲ್ಲ. ಗತಿಸ್ತೋಂ ತ್ವಮೇಕಾ ಭವಾನಿ ಮನೋಬುದ್ಧಹಂಕಾರ ಚಿತ್ತಾನಿ ನಾಹಂ ಶಿವ ಚಿದಾನಂದ ರೂಪ ಶಿವೋಹಂ ನೀನು ಯಾರು ಹೇಳಲು ಗೊತ್ತಿಲ್ಲ ಅಂತ. ಅವ್ನು ಸಿಗಾಬೇಡ ಕೋಪ ನೋಡ್ತಾರೆ ಡೊರಾಯಸ್, ನೀನು ಬರ್ತೀಯಾ ಇಲ್ಲ ನೀನು ಕೊಂದು ಬಿಡ್ಲಾ ಅಂತ ಕತ್ತಿ ತೆಗಿತಾರೆ. ಈ ಯೋಗಿ ಅವನು ಕತ್ತಿನ ತೆಗೆದು ನೀನು ಕೊಂದು ಹಾಕ್ತೀನಿ ಅಂದಾಗ, ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ನಕ್ಲೇದೆ ಅಂತ ಪೂರ್ಣ ಶೋಷಯತಿ ಮಾರುತ. ಅಲ್ಲಯ್ಯ, ಇದೇ ಫಸ್ಟ್ ಟೈಮ್ ಒಂದು ಸುಳ್ಳು ಹೇಳೋದನ್ನ ಕೇಳಿ, ಇಷ್ಟು ದೊಡ್ಡ ಸುಳ್ಳು ಹೇಳ್ತಿದ್ಯಾ ನೀನು? ನೀನನ್ನು ಕೊಲ್ತೀನಿ, ಕತ್ತಿ ತೆಗ್ದಿದ್ದೀನಿ ನಾನು ಯಾರು ಗೊತ್ತಾ? ಡೊರಾಯಸ್, ಅಲೆಕ್ಸಾಂಡರ್ನ ಸೇನಾಧಿಪತಿ. ಕತ್ತಿ ಒಂದೇ ಸರಿ ಕತ್ತರಿಸಾಕ್ಬಿಟ್ಟು ಸಾಯಿಸ್ಬಿಡ್ತೀನಿ ನಾನು. ಜೋರ ನಗಕ್ಕೆ ಶುರು ಮಾಡ್ತಾನೆ ಸಾಧು. ಇನ್ನು ಸುಳ್ಳು ಹೇಳ್ತೀನಿ ನೀನು, ನೀನು ನನಗೆ ಕೊಲ್ಲಿಕ್ಕಾಗೋದಿಲ್ಲ. ಆತ್ಮ
ಈ ಚೈತನ್ಯವನ್ನು ಯಾರು ಕೊಲ್ಲಿಕ್ಕಾಗುವುದಿಲ್ಲ. ದೇಹ ಬೇಕಾದ್ರೆ ಕೊಲ್ಬೋದು ಅಂತ ಹೇಳ್ತಾರೆ. ಆಶ್ಚರ್ಯವಾಗಿಬಿಡುತ್ತೆ ಡೊರಾಯಸ್ಗೆ, ಆಶ್ಚರ್ಯವಾಗಿಬಿಡುತ್ತೆ. ಅಲ್ಲಯ್ಯ, ಇವನನ್ನ ಕಲ್ಲು ಪೀಸ್ ಮಾಡ್ತಿದ್ರು ನಗ್ತಾ ಇದ್ದಾನಲ್ಲ, ಎಂತಹ ಯೋಗಿ ಇವನು. ಇದು ಭಾರತೀಯ ಸಂಸ್ಕೃತಿಯ ಒಂದು ಪರಂಪರೆಯ ಒಂದು ವಿಚಾರಧಾರೆ. ಯಾವುದಕ್ಕೂ ಅವರು ಅನ್ಅಟ್ಯಾಚ್ಡ್. ಪರವಾಗಿಲ್ಲ, ಇದಾಗಿ ನೋ ಪ್ರಾಬ್ಲಮ್. ಅಯ್ಯೋ ಬರಲೇ ಇಲ್ಲ, ಇಟ್ಸ್ ಓಕೆ. ಕ್ಯಾನ್ಸಲ್ ಆಗುತ್ತೆ, ಓಕೆ. ಯಾಕೆ ಯೋಚನೆ? ಇಟ್ಸ್ ಓಕೆ. ಈ ಸ್ಟೇಜ್ಗೆ ಒಬ್ಬ ಮನುಷ್ಯ ಏರಬೇಕು. ಬರ್ತಾ 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 ಬಹಳ ಕಷ್ಟ, ಬಟ್ ಬರುತ್ತೆ. ಮನಸ್ಸು ಅಲ್ಲಿಗೆ ಬರಬೇಕು. ಯಾಕೆ ಅಂದರೆ ನಾಹಂಕರ್ತ ಹರಿಕರ್ತ ಮನಸ್ಸು ಮೊದಲನ್ನ ಜೀವನವು ವಿಕಸಿಸುವಂತೆ ಮನವನ್ನು ಅನುಗೊಳಿಸು ಬರಬೇಕು. ಮನಸ್ಸು ಮೊದಲನ್ನ ಜೀವನವು ವಿಕಸಿಸುವಂತೆ ಮನವನ್ನು ಅನುಗೊಳಿಸು ಬರಬೇಕು. ಉಪಕಾರಿ ನಾನು ಎನ್ನುವ ಕೃತಿಯು ಜಗಕ್ಕೆಂಬ ವಿಪರೀತ ಮತಿಯನ್ನು ವಿಪುಲಾಶ್ರಯವ ನೀವಿ ಸುಫಲ ಸುಮಭರಿತ ಪಾದಕದಂತೆ ನೈಜ ಮಾದೊಡ್ಪಲಿ ಬಾಳಲು ಮನವನ್ನು ಅನುಗೊಳಿಸುತ್ತದೆ. ಅಲ್ಲೊಂದು ಹೂ ಬಿಡುತ್ತೆ, ಮಲ್ಲಿಗೆ ಹೂ, ತುತ್ತೂರಿ ಹುಡುಕ್ತಾ ನಾನು ಮಲ್ಲಿಗೆ ಹೊರಡ್ತಾ ಇದ್ದೀನಿ ಅಂತ ನೀನು ಅದರ ಬಾಳದ ಹರಡುತ್ತೆ, ಸುವಾಸನೆಯನ್ನು ಬೀರುತ್ತೆ, ಮಕರಂದವನ್ನು ಕೊಡುತ್ತೆ, ಮಂದಹಾಸವನ್ನು ಕೊಡುತ್ತೆ, ಮಂದಾರವನ್ನು ಕೊಡುತ್ತೆ. ಅದರ ಪಾಡೋದು ತನ್ನ ಸೇವೆ ಮಾಡುತ್ತೆ. ಉದುರು ಮಲ್ಲಿಗೆ, ಉದುರಾದಿರು ಮಲ್ಲಿಗೆ, ಉದುರಿದರೆ ಶಿವನ ಪಾದ ಸೇರು ಮಲ್ಲಿಗೆ. ನಾವೆಷ್ಟು ಗಲಾಟೆ ಮಾಡ್ತೀವಿ ನೋಡಿ, ಯೋ ಎಷ್ಟು ಗಲಾಟೆ ಮಾಡ್ತೀವಿ. ಯೋಚನೆ ಮಾಡಿ. ಆಮೇಲೆ ಎಲ್ಲ ರೀತಿಯ ಬಂಧನಗಳು, ನಮಗೆ ಎಲ್ಲ ರೀತಿಯ ಪ್ರಾಬ್ಲಮ್ಗಳು. ನಾನು ಯಾರನ್ನೊಬ್ರು ಮಾತಾಡ್ತಾ ಕೇಳಿದೆ, ಬೆಂಗಳೂರಿಗೆಲ್ಲ ಹೋದಾಗ ಏನ್ರಿ ಆಶ್ರಮಕ್ಕೆ ಬರ್ತೀರ ಬಸವನಗುಡಿಗೆ, ಎಷ್ಟು ರೆಗ್ಯುಲರ್ ಬರ್ತಾರೆ, ಬರಬೇಕು ಅಂತ ಸ್ವಾಮೀಜಿ, ಆದರೆ ಕೋವಿಡ್. ಬಟ್ ನೀವು ಶಾಪಿಂಗ್ ಮಾಲಲ್ಲಿ ನೋಡಿದ್ರಲ್ಲ, ಅದನ್ನು ಸ್ನೇಹಿತರು ಬಂದಿದ್ರು ಸ್ವಾಮಿ. ಯಾಕೆಂದರೆ ಅವ್ರು ಬೇಜಾರು ಮಾಡ್ಕೊಂಡ್ಬಿಟ್ರೆ, ಸ್ನೇಹಿತರು ಬೇಜಾರು ಮಾಡ್ಕೊಂಡ್ರೆ. ಆಮೇಲೆ ಇನ್ಯಾರು ಹೇಳಿದ್ರು, ನೀವು ಮದುವೆ ಹೋಗಿದ್ರಂತೆ. ಅಯ್ಯೋ ನೆಂಟರು ಸ್ವಾಮೀಜಿ, ಅಯ್ಯೋ ಮನಸ್ತಾಪ ಬಂದ್ಬಿಡುತ್ತೆ ಹೋಗದೆ ಇದ್ರೆ. ಶಾಪಿಂಗ್ ಹೋಗದೆ ಇದ್ರೆ ಫ್ರೆಂಡ್ ಬೇಜಾರು ಮಾಡ್ಕೊತಾರೆ, ಮದುವೆಗೆ ಹೋಗದೆ ಇದ್ರೆ ನೆಂಟರು ಬೇಜಾರು ಮಾಡ್ಕೊತಾರೆ. ಅಲ್ಲ ನೀವು ಆಫೀಸ್ಗೆ ಹೋಗ್ತಿರಂತೆ ರೆಗ್ಯುಲರ್ ಆಗಿ, ಅಯ್ಯೋ ನಮ್ಮ ಕೊಲೀಗ್ಸು ಸ್ವಾಮೀಜಿ, ಅವರು ಬೇಜಾರು ಮಾಡ್ತಾರೆ. ಇವರೆಲ್ಲರೂ ಇದ್ದಾರೆ, ಭಗವಂತನೊಬ್ಬರು ಬಿಟ್ಟು. ಯಾರು ಹೇಳ್ತಾರ ದೇವ್ರು ಬೇಜಾರು ಮಾಡ್ಕೊತಾರೆ ನಾನು ಹೋಗದೆ ಇದ್ರೆ ಅಂತ ಕೇಳಿದ್ದೀರಾ? ನೋಡಿ ಎಲ್ಲಿದ್ದೀವಿ ನಾವು. ಸತ್ಯವನ್ನು ಹೇಳಿದ್ರೆ ಸ್ವಲ್ಪ ನೋವಾಗುತ್ತೆ, ಬಟ್ ಇಟ್ ಇಸ್ ಸತ್ಯ. ಮಾರ್ಕೆಟಲ್ಲಿ ಸುತ್ತಾ ಇರ್ತೀರ, ಸ್ಕೂಟರ್ ಓಡಾಡ್ತಿರ್ತೀರ, ಮತ್ತೆ ಜನಗಳ ಜೊತೆ ಓಡಾಡ್ತಿರ್ತೀರ, ಸಂತೆಯಲ್ಲಿ ಇರ್ತೀರ. ಕನ್ನಿಕಾಪರಮೇಶ್ವರಿ ದೇವಸ್ಥಾನಕ್ಕೆ ಬನ್ನಿ, ಕೋವಿಡ್. ಸತ್ಸಂಗಕ್ಕೆ ಬನ್ನಿ, ಕೋವಿಡ್. ಪೂಜೆ ಕೂತ್ಕೊಳ್ಳಿ, ಕೋವಿಡ್. ಟಿವಿ ನೋಡಿ, ಮಿಸ್ ಮಾಡಬಾರ್ದು ಸ್ವಾಮೀಜಿ. ಸೀರಿಯಲ್ ಬಹಳ ಚೆನ್ನಾಗಿ ಬರ್ತಾ ಇದೆ, ಮಿಸ್ ಮಾಡಬಾರ್ದು. ಎಲ್ಲಿಗಿದ್ದೀವಿ ನೋಡಿ ನಾವು. ನಾನು ಕೋವಿಡ್ನ ಧಿಕ್ಕಾರ ಮಾಡಿ ಬನ್ನಿ ಅಂತ ಹೇಳ್ತಿಲ್ಲ. ಮನಸ್ಸು, ಕನ್ನಡದಲ್ಲಿ ಒಂದು ಗಾದೆ ಇದೆ, ಸ್ವಲ್ಪ ರಫ್ ಆಗಿದೆ, ಬಟ್ ಇರೋದು ಕಳ್ಳಕ್ಕೊಂದು ಪಿಳ್ಳೆನೆ ಮಾರ. ಇಡೀ ಊರು ಸುತ್ತಾ ಇರ್ತಾರೆ. ದೇವಸ್ಥಾನಕ್ಕೆ ಬನ್ನಿ ಅಂದರೆ ಕೋವಿಡ್. ಅದ ಸುತ್ತಬಾರದ್ರು ಮನೇಲಿ ಇದ್ಬಿಡು, ಆಯ್ತು, ಐ ಅಪ್ರಿಷಿಯೇಟ್ ಯು. 24 hours ಮನೇಲಿ 8-3-24, 8 ಗಂಟೆ ನಿದ್ದೆ. ಕೆಲವು ಒಂದು 4-5 ಗಂಟೆ ಎಕ್ಸ್ಟ್ರಾ ಕೊಡ್ಬೋದು, 12 ಗಂಟೆ ಮಾಡ್ತಾರೆ. 8 ಗಂಟೆ ನಿದ್ದೆ, 8 ಗಂಟೆ ವ್ಯವಹಾರ, ಸ್ನಾನಾದಿಗಳು, ಊಟಾದಿಗಳು, ಇನ್ನು 8 ಗಂಟೆ ಕೆಲಸ. 8-3-24. ಧ್ಯಾನ ಎಷ್ಟೊತ್ತು ಮಾಡ್ತೀರಿ? ಪುರ್ಸೊತ್ತಿಲ್ಲ. ಭಗವದ್ಗೀತೆ ಎಷ್ಟೊತ್ತು ಓದ್ತೀರಿ? ಟೈಮ್ ಇಲ್ಲ. ವಚನವೇದ ಎಷ್ಟೊತ್ತು ಓದ್ತೀರಿ? ಟೈಮ್ ಇಲ್ಲ. ಲಲಿತಾ ಸಹಸ್ರನಾಮ ಎಷ್ಟು ಹೇಳ್ತೀರಿ? ಪುರ್ಸೊತ್ತಿಲ್ಲ. ವಿಷ್ಣು ಸಹಸ್ರ, ಅದೇ ಹೋದ ವರ್ಷ ವೈಕುಂಠ ಏಕಾದಶಿ ದಿವಸ ಹೇಳಿದ್ದು ವಿಷ್ಣು ಸಹಸ್ರನಾಮ. ಈ ವರ್ಷ ನೋಡೋಣ ಸ್ವಾಮೀಜಿ ಆಗುತ್ತೋ ಇಲ್ಲೋ ಬಂದು ಸಿಕ್ಕಾಪಟ್ಟೆ ಕೆಲಸ. ಹೀಗೆ ಮನಸ್ಸನ್ನ ಚಂಚಲಗೊಳಿಸಿದ ಮನಸ್ಸಿಗೆ ಈಗ ಕನ್ನಡದಲ್ಲಿ ಇನ್ನೊಂದು ಗಾದೆ ಇದೆ, ತೂಕೊಡಿಸೋರಿಗೆ ಹಾಸಿಗೆ ಕೊಟ್ಟರು ಅಂತ. ಸೊ ಈಗ ನಮಗೆಲ್ಲ ಹಾಗಾಗ್ಬಿಟ್ಟಿದೆ. ನಾವು ಮಾತ್ರ ಅದನ್ನು ಬಿಟ್ಟೇ ಇಲ್ಲ. ನಾವು ಎಲ್ಲ ಕೆಲಸ ಇನ್ನೂ ಜಾಸ್ತಿನೇ ಆಗ್ತಾಯಿದೆ. ನಾಳೆ ಮತ್ತೆ ನಾನು ಪಾಂಡಿಚೇರಿಗೆ ಹೋಗ್ತಾ ಇದ್ದೀನಿ, ಮತ್ತೆ ನಾನು ತಮಿಳ್ನಾಡಿಗೆ ಹೋಗ್ತಾ ಇದ್ದೀನಿ,
ಮತ್ತೆ ಕೆಲಸಗಳು ಮಾಡ್ತಾ ಇದ್ದೀನಿ. ನಿನ್ನೆ ರಾತ್ರಿ ನಾನು ಯಶವಂತಪುರ ರೈಲ್ವೆ ಸ್ಟೇಷನ್ನಲ್ಲಿದ್ದೆ. ನೋಡ್ಬೇಕು, ನೀವು ನೋಡ್ಬೇಕದನ್ನ. ಜೀವನ ಅನ್ನೋದು ಎಷ್ಟು ಕಠೋರವಾಗಿದೆ ಅಂತ ನೀವು ನೋಡ್ಬೇಕು. ಅದು 20 ಇತ್ತು ಇದು ಟೆಂಪರೇಚರ್, ಚಳಿ. ಮಲ್ಕೊಂಡು ಈಗ ಹೊತ್ತಿಗೆ ಇಲ್ಲ ಅಂತ ಎಷ್ಟೊತ್ತಿರ್ತಾರೆ, ನಡ್ಕೊಂಡೇ ಮಲ್ಕೊಂಡಿದ್ರು ಎಷ್ಟೋ ಜನ. ನಾನು ಅಷ್ಟೇ ಎಬ್ಬಿಸ್ಬೇಡ ಅಂದೆ. ಆ ಮಲಗಿರೋರ ಮೇಲೇ ಮೆಚ್ಚಿಗಿರೋದು ಕಂಬಳಿಗಳನ್ನ ಹೊದಿಸಿ ಬಂದಿತ್ತು. ಸುಮಾರು 250 ಕಂಬಳಿಗಳನ್ನೇ ನಾವು ಹೊದಿಸಿದ್ದು ಯಶವಂತಪುರದಲ್ಲಿ. ಅಲ್ಲಿ ಬೀಟು ಪೊಲೀಸ್ನವರಿದ್ರು, ಅವ್ರು ನಮ್ಗೆ ಸಹಾಯ ಮಾಡೋದು. ಸ್ವಾಮೀಜಿ ಇವರೆಲ್ಲ ರಾತ್ರಿ ಇಲ್ಲೇ ಮಲ್ಕೊಳ್ಳೋದು ಸ್ವಾಮೀಜಿ, ಫುಟ್ಪಾತ್ ಮೇಲೆ ಸ್ವಾಮೀಜಿ. ಅವರಲ್ಲಿ ಇದ್ಯಾವಪ್ಪ ಸ್ವಾಮೀಜಿ ಇಲ್ಲಿ ಬಂದು ಈ ಕಂಬಳಿ ಹೊದಿಸ್ತಾರೆ ಮಲಗಿರೋ ಚಳಿನಲ್ಲಿ ಮಲಗಿರೋರಿಗೆ. ಆಮೇಲೆ ಕೆಲವರು ಗಮಕಕ್ಕೆ ಎದ್ರು, ಅಯ್ಯೋ ಗುರುಗಳು ಅದು. ನಾನು ಗುರುಗಳಲ್ಲಪ್ಪ, ನಾನು ಅಲ್ಲ ನಿಮ್ಮ ಪಾದ ಮುಟ್ಟ, ನನ್ನ ಪಾದ ಮುಟ್ಟಬೇಡ, ದೇವ್ರನ್ನ ನೆನೆಸ್ಕೊ ಅಷ್ಟೇ, ನನ್ನ ಪಾದ ಮುಟ್ಟೋದು ಬೇಡ, ನಿಮ್ಮ ಮಲ್ಕತೀನಿ. ನಾನು ಹೆಂಗಸರು ಮಕ್ಕಳು ಚಳಿನಲ್ಲಿ ತಾಯಿಯ ಮಡಿಲಲ್ಲಿ ಹೊತ್ಕೊಂಡು ಮಲೋದಕ್ಕೆ ಇಲ್ಲ, ಆ ಇರೋದು ನೀನು ಹತ್ಕೊಂಡು ಮಲಗಿದ್ರು. ನಿನ್ನೆ ನೋಡಿ ನಾವು ಇವತ್ತು ನಿನ್ನೆಯಿಂದ ಆರಂಭವಾಗಿದೆ, ಇನ್ನು 15 ದಿವಸ ಈ ಕೆಲಸವಾಗುತ್ತೆ. ಏನಕ್ಕೆ? ಡೋಂಟ್ ಸೀಕ್ ಗಾಡ್, ಸಿ ಗಾಡ್. ಶ್ರೀರಾಮಕೃಷ್ಣ ಪರಮಹಂಸರ ತತ್ವ, ಶಿವಜ್ಞಾನೇ ಜೀವ ಸೇವಾ. ಇದನ್ನ ನಾವು ಮಾಡ್ತಾ ಇದ್ದೀವಿ. ನಿಮ್ಗೆ ಗೊತ್ತೇ ಇಲ್ಲ ಎಷ್ಟೋ ಜನಗಳಿಗೆ. ಇಲ್ಲ ಇದ್ರಲ್ಲ ಸ್ವಾಮೀಜಿ ಅಂತಾರೆ. ಇಲ್ಲಿದ್ದೆ, ಬಟ್ ಅಲ್ಲಿ ನಮ್ಮ ಕೆಲಸ 11 ಗಂಟೆಗೆ ಶುರುವಾಯಿತು. 9:30 ಗಂಟೆ ಮೇಲೆ ಎಲ್ಲ ಹೊರಟೋಗ್ಬಿಟ್ರು. ಫ್ಲೋಟಿಂಗ್ ಪಾಪ್ಯುಲೇಷನ್ ಎಲ್ಲ ಹೊರಟೋಯ್ತು. ಟ್ರೈನ್ ಹತ್ತೋರೆಲ್ಲ ಹತ್ಬಿಟ್ರು, ಟಿಕೆಟ್ ಸಿಗದೆ ಇದ್ದವರೆಲ್ಲ ಇಳಿದ್ಬಿಟ್ರು. ಆಯ್ತು, ಅವರೆಲ್ಲ ಮಲ್ಗೋತವ್ರು. ಈಗ ಉಳ್ಕೊಂಡಿರೋರು ಯಾರಂದ್ರೆ ದಿವಸ ಬಂದಲ್ಲಿ ಮಲ್ಗೋರು. ಅವ್ರುಗಳಿಗೆಲ್ಲ ಬೆಚ್ಚನೆ ಕಂಬಳಿಗಳನ್ನ ಕೊಟ್ಟು ಸುಧಾಮೂರ್ತಿಯವರು ಹಾಗೂ ಇನ್ಫೋಸಿಸ್ ಸಮರ್ಪಣ ಅಂತ ಒಂದು ಟೀಮ್ ಇದೆ, ಸ್ವಯಂ ಸೇವಕರ ಟೀಮು. ಹಾಗೆ ಟೀಮ್ ವಿವೇಕಾನಂದ ತಂಡ, ನಮ್ಮ ತಂಡ ಇದೆ. ನಾವೆಲ್ಲ ಹೋಗಿ ಕೆಲಸ ಮಾಡೋದು. ಭರತ್, ನಮ್ಮ ವೆಂಕಟೇಶ್, ಭರತ್ ಅವರೆಲ್ಲ ನಮ್ಮ ಜೊತೆ ಇದ್ರು ಕೆಲಸ. ಇದು ಯಾಕೆ ಹೇಳ್ತೀನಿ ಅಂದರೆ, ಮಾಡಬೇಕಂತ ಅನಿಸ್ತದೆ. ಈಗ ನಮಗೆ ಎಷ್ಟು ಧೈರ್ಯ ಇರ್ಬೋದ್ರಿ. ಆ ಭಿಕ್ಷಕರ ಮಧ್ಯೆ ನಾನು ನಿಂತಿದ್ದೀನಿ, ನನಗೆ ಫೋನ್ ಬಂತು, ಸ್ವಾಮೀಜಿ ಅಂದರು. ಏನಿಲ್ಲ, ಗುರು ಮಹಾರಾಜ ಧೈರ್ಯ ಇದೆ. ಗ್ಲೌಸ್ ಹಾಕೊಂಡಿದ್ದು, ಮಾಸ್ಕ್ ಹಾಕೊಂಡಿದ್ದು, ಸ್ಯಾನಿಟೈಸರ್ ಹಾಕೊಂಡಿದ್ದು. ನಿನ್ನ ಗುರಿ ಏನಪ್ಪ? ಆ ಮಲಗಿರೋ ದೇವರಿಗೆ ಬೆಚ್ಚಗಿರಿಸ್ಬೇಕು ಅಂತ. ಶಿವಜ್ಞಾನೇ ಜೀವಸೇವ. ಇಲ್ಲಿ ಪ್ರಭುವೇ, ನಿನ್ನ ಲೀಲೆಯ ಕಥಾ ಪ್ರಸಂಗಗಳು ಅಮೃತ ಸ್ವರೂಪವೇ ಆಗಿವೆ. ಇದು ಶ್ರೀಕೃಷ್ಣನನ್ನ ಕುರಿತು ಭಾಗವತದಲ್ಲಿ ಗೋಪಿಕಾ ಸ್ತ್ರೀಯರು ಹೇಳೋದು. ಇದನ್ನ ಭಗವಾನ್ ಶ್ರೀರಾಮಕೃಷ್ಣ ಪರಮಹಂಸರಿಗೆ ಮಾಸ್ಟರ್ ಮಹಾಶಯ ಇದನ್ನು ತುಲನ ಮಾಡಿಕೊಳ್ತಾನೆ. ವಿರಹದಿಂದ ಪರಿತಪಿಸುತ್ತಿರುವವರಿಗೆ ಅವು ಜೀವನ ಸರ್ವಸ್ವವೇ ಆಗಿದೆ. ಭಗವಂತನನ್ನು ಕಾಣಲಿಲ್ಲ ಅನ್ನೋ ಆ ವಿರಹ ಇರುತ್ತೆ ನೋಡಿ ಗೋಪಿಕಾ ಸ್ತ್ರೀಯರಿಗೆ. ನಕಲು ಗೋಪಿಕಾ ನಂದನೋ ಭವನ್ ಅಖಿಲ ದೇಹಿನ ಅಂತರಾತ್ಮ ದೃಕ್. ಪರಮಾತ್ಮನನ್ನ ಗೋಪಿಕಾ ಗೀತೆ ಅಷ್ಟು ಅದ್ಭುತವಾಗಿದೆ. ಸ್ವಾಮಿ ಪುರುಷೋತ್ತಮರು ಎಷ್ಟು ಚೆನ್ನಾಗಿ ಹಾಡೋರು ಅದನ್ನು. ನಕುಲ ಗೋಪಿಕಾ ನಂದನೋದ್ಭವ. ಇಲ್ಲಿ ಹೇಳ್ತಾರೆ, ಅವು ಜೀವನ ಸರ್ವಸ್ವೇ ಆಗಿವೆ. ಭಗವಂತನನ್ನ ಕಾಣದು, ಭಗವಂತನನ್ನ ಪಡೆಯೋದು ಜೀವನದ ಗುರಿ. ಅಲ್ಲ ಸ್ವಾಮೀಜಿ, ನಾನು ಅಂಗಡಿಲಿದ್ದೀನಿ, ಬೆಳಗ್ಗೆ ಎದ್ರೆ ಅಂಗಡಿ ಕೆಲಸ ಮಾಡಬೇಕು, ನಾ ಟೀಚರ್ ಆಗಿದ್ದೀನಿ, ಪಾಠ ಹೇಳಬೇಕು, ನಾ ಇಂಜಿನಿಯರ್ ಆಗಿದ್ದೀನಿ, ನಾ ಡಾಕ್ಟರ್. ಅಪ್ಪ ನಿಮ್ಗೆ ಯಾರು ಆಗ್ಬೇಡ ಅಂತ ಹೇಳಿದವರು? ಆಗ್ಬೇಡ ಅಂತ ಹೇಳಿದವರು ಯಾರು? ಆಗು. ಎಲ್ಲವನ್ನು ಅಂತ್ಯದಲ್ಲಿ ಪರಮಾತ್ಮನ ಪಾದಾರವಿಂದದಲ್ಲಿ ಸಮರ್ಪಿಸ್ಬೇಡ. ನಾವೊಂದು ಕಡೆ ಬರ್ತಿದ್ದೆ, ಐ ಆಮ್ ಹ್ಯಾಪಿ ದಟ್ ಗಾಡ್ ಹ್ಯಾಸ್ chosen me as his instrument to work and to serve the humanity. ನನಗೆ ಅದು ಸಂತೋಷ. ಪರಮಾತ್ಮ ಆರಿಸ್ಕೊಂಡಿದ್ದಾನೆ. ನಾವು ಹಾಗೆ ಆರಿಸ್ಕೊಂಡಿದ್ದೇನೆ. ಈ ಜಗತ್ತಿನಲ್ಲಿ ನಮ್ಮನ್ನು ಆರಿಸ್ಕೊಂಡಿದ್ದೇನೆ. ಒಳ್ಳೆ ತಾಯಿಯಾಗಿ ಮನೆಯಲ್ಲಿ ತಾಯಿಯ ಆ ಒಂದು ಪ್ರೀತಿ ವಾತ್ಸಲ್ಯವನ್ನು ಹರಡೋದು, ತಂದೆಯಾಗಿ ಮನೆಯ ಜವಾಬ್ದಾರಿಯಿಂದ ತೆಗೆದುಕೊಳ್ಳೋದು, ಅಣ್ಣನಾಗಿ ಮನೆಯಲ್ಲಿ ಚಿಕ್ಕವರೆಲ್ಲ ನೋಡ್ಕೊಳ್ಳೋದು, ಅಕ್ಕನಾಗಿ ಎಲ್ಲರಿಗೂ ಅವರವರ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ವೇದ ಸುತನ ಸಹೋದರನ ಹೆಣ್ಮಗನ ಮಾತುಗಳನ್ನ ನೋಡಿ. ಅಲ್ಲಿ ಹೆಣ್ಮಗನ ಮೊಮ್ಮಗ. ಆ ಒಬ್ಬೊಬ್ರಿಗೆ ಏನೇನು ಕರಿಬೇಕನ್ನೋದು ಇದೆ ಆ ಪದಗಳಲ್ಲಿ.
ಈ ಜೀವನದ ಮರ್ಮವನ್ನು ತಿಳ್ಕೋಬೇಕು. ಭಗವಂತನೇ ಸರ್ವಸ್ವ ನಮಗೆ. ಇಲ್ಲಿ ಯಾವ ಮ್ಯಾಜಿಕ್ಕೂ ಇಲ್ಲ, ಓನ್ಲಿ ಲಾಜಿಕ್ ಇದೆ. ದೇರ್ ಇಸ್ ನೋ ಮ್ಯಾಜಿಕ್, ದೇರ್ ಇಸ್ ಅ ಲಾಜಿಕ್. If you walk to God, God runs to you. That is the fact. If you walk to God, God runs to you. ಕೇಳಿದಾರ, ಕಂಡೇರ, ಚೆನ್ನ ಮಲ್ಲಿಕಾರ್ಜುನನ ಕಂಡೇರ, ಕೋಗಿಲೆಗಳ ಮರಿದುಂಬಿಗಳ ಅವಳಿಗೆ ಕೂತ್ರೆ ನಿಂತ್ರೆ ಚೆನ್ನ ಮಲ್ಲಿಕಾರ್ಜುನನೇ ಇದ್ದಿತ್ತು. ಮೇಲಾಗಿ ಕೃಷ್ಣನೇ ಗಿರಿಧಾರಿಗೆ ಇರೋದು. ಅವನು ಹೇಳಿದ್ರೆ, ನಿನ್ನನ್ನು ಯಾರಪ್ಪ ಮದುವೆ ಆದ್ರು? ನೀನು ದೊಡ್ಡ ಮಹಾರಾಣಿ ಮಹಾರಾಜನ ಮಗಳು ಅಂತ ಮದುವೆ ಆದ್ರೆ ಅದು ಒಂದು ದೊಡ್ಡ ಇದು ಏಕನಾದ ಇಟ್ಕೊಂಡು ಟಿಂಗ್ 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 ಅಂತ ನುಡಿಸ್ಕೊಂಡು ಗಿರಿಧಾರಿ ಅಂತಿರ್ತಿ ಅಂತ ಅವನು ಫಸ್ಟ್ ಎಲ್ಲಾ ರೀತಿಯ ಕಷ್ಟಪಟ್ಟ. ರಾಣಾನೇ ಬೇಜ ಪೀವತ ಮೀರ ನಾಚಿದೆ ಪಗ ಸುಂದರವಾದ ನಾಚಿ ಜಹರಕ ಪ್ಯಾಲ ವಿಷವನ್ನು ಕೊಟ್ಟ. ಇವಳು ಯಾರು? ಹೋಗ್ಬಿಡ್ಲಿ ಇವಳು ಅಂತ. ಆದ್ರೆ ಮೀರಗೆ ಏನೂ ಆಗ್ಲಿಲ್ವೇ? ಯಾಕೆ? ಗಿರಿಧಾರಿ. ಮೇರತ್ತೋ ಗಿರಿಧಾರಿ, ದೂಸರನ್ನ ಕೋಯಿ ದೂಸರನ್ನ ಕೋಯಿ. ಶ್ರೀರಾಮಕೃಷ್ಣರ ವಚನ ವೇದದಲ್ಲಿ ಒಂದೊಂದು ಪುಟದಲ್ಲಿ ಇವನ್ನೆಲ್ಲ ನೀವು ಕೇಳ್ತೀರ, ಕಾಣ್ತೀರ. ಅದರ ವಿಚಾರವನ್ನು ಅವ್ರು ಹೇಳ್ತಾ ಬರ್ತಾರೆ. ಅವ್ರು ಹೇಳ್ತಾನೆ, ಸ್ವಾಮಿ ನಂಗೆ ಆಗ್ತಾ ಇಲ್ಲ, ನಾನು ಗೃಹಸ್ಥ ಸಂಸಾರಿ, ನಾನು ಸಂಸಾರ ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ನೀವು ಹೇಳ್ದಂಗೆ ಪರಮಾತ್ಮನನ್ನು ನಾನು ಪಡೆಯಕ್ಕಾಗುತ್ತವೆ? ಖಂಡಿತ ಆಗುತ್ತೆ, ಖಂಡಿತ ಆಗುತ್ತೆ ಕೇಳು. ಏಕೈಕ ಪರಮಹಂಸರನ್ನ ನಾನು ನೋಡಿದ್ದು ಅಂದ್ರೆ ಶ್ರೀರಾಮಕೃಷ್ಣ ಪರಮಹಂಸರು. ಖಂಡಿತವಾಗುತ್ತೆ ನಿಮಗೆ. ಮಹಾಭಕ್ತ ಕವಿಗಳು ನಿನ್ನ ಚರಿತಾಮೃತವನ್ನು ಹಾಡಿ ಹೊಗಳಿದ್ದಾರೆ. ಶ್ರವಣ ಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿತೆ ಭೂರಿದ ಜನಾ. ಚರಿತಾಮೃತದ ಶ್ರವಣ ಮಾತ್ರದಿಂದಲೇ ಪಾಪವು ಪರಿಹಾರವಾಗುತ್ತದೆ. ಇದು ಲೋಯರ್ ರೇಂಜ್ ಪೀಪಲ್ಗೆ. ಈಗ ಅವ್ರು ಈಗ ಬಾಟಲ್ ಸಿಸ್ಟಮ್, ಪಾಪ ಹೋಗುತ್ತಾ, ನಾವು ಮಾಡಿದ ಪಾಪ ಎಲ್ಲ ಹೋಗುತ್ತಾ. ನೀವು ಒಂದು ಹೇಳ್ತೀನಿ ನಾನು, ಪಾಪದ ಪ್ರಜ್ಞೆ ನೀವು ಬಂದಿದ್ದೀರಾ, ಅದೇ ದೊಡ್ಡ ವಿಚಾರ. ಎಷ್ಟೋ ಜನಕ್ಕೆ ಅದೂ ಇರೋದಿಲ್ಲ. ಪಾಪದ ಪ್ರಜ್ಞೆ ಬಂದಿ, ನಾ ಮಾಡಿದ ಪಾಪ ಅಂದ್ರೆ ಏನು? ತಪ್ಪು ಅಂತ ಅರ್ಥ. ತಪ್ಪು ಮಾಡಿದೆ ಅಂತ ನೀವು ಗೊತ್ತಾಗಿದ್ರೆ ಅದೇ ಮೊದಲನೇ ಹೆಜ್ಜೆ ಸಾಕ್ಷಾತ್ಕಾರಕ್ಕೆ. ತಪ್ಪೇ ಮಾಡಿಲ್ಲ ಅಂತಂದ್ರೆ ಏನ್ ಹೇಳ್ತಾರಲ್ಲ. ಅದಕ್ಕೆ ಇಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ, ಪಾಪವು ಪರಿಹಾರ, ಸುಖ ಸಂಪತ್ತುಗಳು ಪ್ರಾಪ್ತವಾಗುತ್ತೆ. ಮತ್ತೆ ಜನ್ಮದಲ್ಲಿ ನಾನಾ ರೀತಿಯ ಸತ್ಕರ್ಮಗಳನ್ನು ಮಾಡೋದ್ರಿಂದ ಇಂತಹ ಸತ್ಸಂಗಕ್ಕೆ ಬಂದು ಕೂತ್ಕೊಳ್ಳೋ ಥರ ಆಗುತ್ತೆ. ಪಾವಗಡದಲ್ಲಿ ಸುಮಾರು ಒಂದು 40,000 ಇರ್ಬೋದು ಪಾಪ್ಯುಲೇಷನ್. 40,000ಕ್ಕೆ ಒಂದು 50ರಿಂದ 60 ಜನ ಅಥವಾ 100-120 ಜನ ಕೇಳ್ತಾರೆ ನನ್ನ ಲೆಕ್ಕದ ಪ್ರಕಾರ. ಎಲ್ಲ ಕಡೆಯಿಂದ ಟೋಟಲ್ ಆಗಿ 2,500 ಜನ ಕೇಳ್ತಿದ್ದಾರೆ ಈ ಉಪನ್ಯಾಸವನ್ನು. ಮನುಷ್ಯಾಣಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧೈ. ಇರಲಿ, ಜನಕ್ಕಲ್ಲ ಮುಖ್ಯ, ಮನಸ್ಸು. ಜನ ಮೆಚ್ಚಿ ನಡೆದರೆ ಏನು ಫಲ? ಮನ ಮೆಚ್ಚಿ ನಡೆದರೆ ಶಿವಗೆ ಸಂತೋಷವಾಗುತ್ತೆ ಅಂತ ಹೇಳ್ತಾರೆ. ಇದು ಶ್ರೀರಾಮಕೃಷ್ಣ ಪರಮಹಂಸರ ವಚನ ವೇದಕ್ಕೆ ನಾವು ಏನದು ಶ್ಲೋಕವನ್ನು, ಆರಂಭ ಶ್ಲೋಕವನ್ನು ಹೇಳುವಾಗ ಇದನ್ನು ನಾವು ಹೇಳ್ತೀವಿ. ಇದರಲ್ಲಿ ಅರ್ಥನೂ ನಿಮ್ಗೆ ಹೇಳಿದೆ. ಕುವೆಂಪು ಅವರು ಮುನ್ನುಡಿ ಬರೀತಾರೆ ಶ್ರೀರಾಮಕೃಷ್ಣ ವಚನಕ್ಕೆ. ಎಂಟರ್ ಆಗ್ತಾ ಇದೆಯಾ? ಮುನ್ನುಡಿಯಿಂದ ಎಂಟರ್ ಆಗ್ತಾ ಇದೆ. ಶ್ರೀರಾಮಕೃಷ್ಣ ಪರಮಹಂಸರ ವಚನ ವೇದಿಕೆ ಕುವೆಂಪು ಅವರು ಮುನ್ನುಡಿ ಬರೀತಾರೆ. ಬಹಳ ಚೆನ್ನಾಗಿದೆ ಕನ್ನಡ. ಸೆಲ್ಫ್ ಎಕ್ಸ್ಪ್ಲನೇಷನ್, ಮತ್ತೆ ಮತ್ತೆ ಏನು ಹೇಳೋದು ಬೇಕಾಗಿಲ್ಲ. ಸೆಲ್ಫ್ ಅದೇನೆ ನಿಮಗೆ ವಿವರಿಸುತ್ತೆ, ಆ ಪದಗಳೇ ನಿಮಗೆ ವಿವರಿಸುತ್ತೆ. ಕಷ್ಟ ಕ್ಲಿಷ್ಟ ಅಂದರೆ ನಾನು ನಿಲ್ತ್ಕೋತೀನಿ, ಅಂದರೆ ಓದ್ಕೊಂಡು ಹೋಗ್ತೀನಿ. ಕನ್ನಡ ಕಸ್ತೂರಿ ಬರೆದವರು ಋಷಿಗಳು ಕುವೆಂಪು ಅವರು ಬರೆದಿರೋದು. ಶ್ರೀರಾಮಕೃಷ್ಣ ಆಶ್ರಮದ ತಪೋಭೂಮಿಯಲ್ಲಿ ಅರಳಿದ ಶ್ರೀರಾಮಕೃಷ್ಣರಿಗೆ ಸಮರ್ಪಿತವಾದ ಅದ್ಭುತವಾದ ಪುಷ್ಪ ಕುವೆಂಪು ಅವರು ಅಂತ ನನ್ನ ಭಾವನೆ. ಶ್ರೀರಾಮಕೃಷ್ಣ ಮಠದ ಪ್ರಾಂಗಣದಲ್ಲಿ ಅರಳಿದ ಪುಷ್ಪ. ಸೊ ಆರಂಭ ಮಾಡ್ತೀನಿ. ಸನಾತನ ಶಾಸ್ತ್ರ ಮತ್ತು ಧರ್ಮಗಳಲ್ಲಿ ನಿಹಿತವಾಗಿದ್ದರೂ ಕೆಲವು ಕಾಲ ಮಾತ್ರ ಪ್ರಚ್ಛನ್ನವಾಗಿದ್ದ ಈ ಆಸೀಮ ಅನಂತ ಭಾವವು ಈ ಯುಗಾವತಾರದಿಂದ ಪುನರಾವಿಷ್ಕೃತವಾಗಿ ಪಾಂಚಜನ್ಯ ಸದೃಶವಾದ ಉಚ್ಚ ನಿನಾದದಿಂದ ಮಾನವ ಸಮಾಜದಲ್ಲಿ ಘೋಷಿತವಾಗುವುದು. ಏನು ಕನ್ನಡ ರೀ? ಯಾವ ಪದವನ್ನು ಎಕ್ಸ್ಪ್ಲೇನ್ ಮಾಡಿದ್ದೀವಿ? ಉಚ್ಚ ನಿನಾದದಿಂದ, ಪಾಂಚಜನ್ಯ ಸದೃಶ, ಉಚ್ಚ ನಿನಾದ ಪದಗಳು ನೋಡಿ. ಆರ್ಡಿನರಿ ಶಂಕಕ್ಕೂ ಪಾಂಚಜನ್ಯಕ್ಕೂ ವ್ಯತ್ಯಾಸ ಇದೆ. ಪಾಂಚಜನ್ಯ
ಪರಮಾತ್ಮ ಶ್ರೀ ಕೃಷ್ಣ ಉಪಯೋಗಿಸಿದ ಪೌಂಡ್ರಂ ದದ್ಮೋ ಮಹಾಶಂಕನ್ ಭೀಮಕಂ ಮುಖೋದರ, ಶಂಕಗಳ ಹೆಸರುಗಳು ಇದೆ. ಪಾಂಚಜನ್ಯ ಋಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದದ್ಮೋ ಮಹಾಶಂಕಂ ಭೀಮಂದು ಹುರ್ಕೋದರದು ಎಲ್ಲ ನೋಡಿ. ಸನಾತನ ಶಾಸ್ತ್ರ ಮತ್ತು ಧರ್ಮಗಳಲ್ಲಿ ನಿಹಿತವಾಗಿದ್ದರೂ ಕೆಲವು ಕಾಲ ಮಾತ್ರ ಪ್ರಚ್ಛನ್ನವಾಗಿದ್ದ ಈ ಅಸೀಮ ಅನಂತ ಭಾವವು ಏನದು? ಅಸೀಮ ಅನಂತ ಭಾವ ಏನು? ಆಧ್ಯಾತ್ಮಿಕ, ಭಗವತಿಯನ್ನ ಪಡೆಯೋದು, ಭಗವಂತನನ್ನ ಪಡೆಯೋದು, ಜೀವನದ ಗುರಿ ಪರಮಾತ್ಮನನ್ನ ಪಡೆಯೋದು, ಬೇರೆ ಯಾವುದೂ ಇಲ್ಲ. ನೋಡಿ, ನೀವೇ ನೋಡಿ ಯಾವುದಿದೆ. ಅಲೆಕ್ಸಾಂಡರ್ ಊರಿಗೆ ಹೋಗ್ಲಿಲ್ಲ, ಅವನು ಗೊತ್ತಲ್ಲ ನಿಮಗೆ. he never returned to his place. on the way he passed away. ಸಾಯಕ್ಕೆ ಮುಂಚೆ ಡರಾಯಸ್ ಅವನ ಮಹಾದಂಡನಾಯಕನ ಕಮಾಂಡರ್ ಇನ್ ಚೀಫ್ನ ಕರೀತಾನೆ, ಕರೆದ್ಬಿಟ್ಟು ಹೇಳ್ತಾನಪ್ಪ, ನಾನು 3 ಆಸೆ ಇದೆ ತೀರಿಸು. ಅಲೆಕ್ಸಾಂಡರ್ 3 ಆಸೆ ಹೇಳ್ತಾನೆ. ಏನಪ್ಪ ಹೀಗಾಗೋಯ್ತು, ಏನು ಮಾಡೋಕ್ಕಾಗಲ್ಲ, 3 ಆಸೆ ಇದೆ ತೀರಿಸು. ಏನು? ಮೊದಲನೇದು, ನನ್ನ ಡೆಡ್ ಬಾಡಿ ಹೋಗೋ ಕಡೆ ಎಲ್ಲ ಚಿನ್ನದ ಆಭರಣಗಳ ಎಲ್ಲ ಸುರಿದು ಬಿಡೋದ್ರ ಮೇಲೆ ನನ್ನನ್ನು ಎತ್ಕೊಳ್ಳು. ಮೊದಲನೇದು. ಸೊ ಎರಡನೇದೇನು ಅಂತ, ಎರಡನೇದು, ನನ್ನ ಶವಪಟ್ಟಿಗೆಯನ್ನ ಬೆಸ್ಟ್ ಡಾಕ್ಟರ್ 4 ಜನ ಹೇಳಿ ಅವ್ರು ಎತ್ಕೊಂಡಾಗಲಿ. ಮೊದಲನೇದೇನೋ ಅಡ್ಜಸ್ಟ್ ಮಾಡಬಹುದು, ಬೆಸ್ಟ್ ಡಾಕ್ಟರ್ಸ್ ಯಾಕೆ ಹೇಳ್ತೀರಾ? ಮೂರನೇದು ಆ ಕೈ ಹಿಂಗಿಟ್ಟಿರ್ತಾನೆ, ಆ ಕಾಫಿನ ಅಂದರೆ ಆ ಶವಪೆಟ್ಟಿಗೆನ ಹಿಂಗೆ ಇಟ್ಬಿಟ್ಟಿರ್ತಾನೆ. ಮೊದಲನೇದು ಇದನ್ನೆಲ್ಲ ನೆಲದಲ್ಲಿ ಸುರಿದು ಬಿಡು. ಎರಡನೇದು ಬೆಸ್ಟ್ ಡಾಕ್ಟರ್ಸ್. ಮೂರನೇದು ನನ್ನನ್ನು ಅಲ್ಲಿ ನೀನು ದಫನ್ ಮಾಡ್ತೀಯಲ್ಲ, ಅಲ್ಲಿ ಏನೂ ಗುರ್ತಿರ್ಬೇಡ, ಯಾಕೆಂದ್ರೆ ನಾನು ಇಲ್ಲೇ ಇಲ್ಲ, ಬರೀ ಹಿಸ್ಟ್ರಿ ಆಗೋಯ್ತು, ಏನು ಉಳಿಲಿಲ್ಲ ನನಗೆ, ನಾನು ಅನ್ನೋದು ಉಳಿಲಿಲ್ಲ. ನನಗೆ ಬಂದಿರೋ ಆ ದೇಹದ ಬಾಧೆಯನ್ನು ಯಾರು ಹೋಗ್ಲಾಡ್ಸಕ್ಕಾಗಲಿಲ್ಲ. ನಾನು ಸಂಪಾದನೆ ಮಾಡಿದ ಚಕ್ರವರ್ತಿಯಾಗಿ ಏನೋ ಭೂಲೋಕದ ಒಡೆಯನಾಗಿದ್ದ ನನ್ನ ಆ ಆಭರಣಗಳೆಲ್ಲ ಮಣ್ಣಿನ ಸಮಾನ, ಅದರಿಂದ ನೆಲದಲ್ಲಿ ಹಾಕ್ಬಿಡು ಅಂತ ಹೇಳಿದೆ. ಇದು ಜೀವನ. ಸೊ ಸನಾತನ ಶಾಸ್ತ್ರ ಮತ್ತು ಧರ್ಮಗಳು ನಿಹಿತವಾಗಿದ್ದರೂ ಕೆಲವು ಕಾಲ ಮಾತ್ರ ಪ್ರಚ್ಛನ್ನವಾಗಿದ್ದ ಈ ಅಸೀಮ ಅನಂತ ಭಾವ ಏನಂದ್ರೆ ನೀನೇ ಪರಮಾತ್ಮನನ್ನ ನೀನು ಪಡೆಯೋದೇ ನಿನ್ನ ಗುರಿ. ಈ ಯುಗಾವತಾರದಿಂದ ಪುನರಾವಿಷ್ಕೃತವಾಗಿ, ಆವಿಷ್ಕೃತ ಅಂದ್ರೆ ರೀಡಿಸ್ಕವರ್, ಆವಿಷ್ಕೃತವಾಗಿ ಪಾಂಚಜನ್ಯ ಸದೃಶವಾದ ಉಚ್ಚ ನಿನಾದದಿಂದ ಮಾನವ ಸಮಾಜದಲ್ಲಿ ಘೋಷಿತವಾಗುವುದು. ಈ ನವಯುಗ ಪ್ರವರ್ತಕನಾದ ಭಗವಾನ್ ಶ್ರೀ ರಾಮಕೃಷ್ಣನು ಹಿಂದೆ ಅವರಿಸಿದ ಯುಗ ಧರ್ಮ ಪ್ರವರ್ತಕ ಸಮೂಹದ ಪುನಃ ಸಂಸ್ಕೃತ ಮಹಾಪ್ರಕಾಶವಾಗಿರುತ್ತಾನೆ. ಪುನಃ ಸಂಸ್ಕೃತ ಒಂದ್ಸಲಿ ತೋರಿಸಿದೆ ಕೃಷ್ಣ, ರಾಮ ಇತ್ಯಾದಿ ಅವತಾರಗಳು. ಇದನ್ನು ಪುನಃ ಸಂಸ್ಕೃತವಾಗಿ ಅಂದ್ರೆ ಮತ್ತೆ ಅದೇ ವಿಚಾರವನ್ನ ಮತ್ತೆ ಅದನ್ನು ತಿಳಿಸಿದಾಗಿ ಮಹಾಪ್ರಕಾಶವಾಮಯವಾಗಿ ಇದನ್ನ ಬರೆದಿರೋರು ಯಾರು? ರಾಮಕೃಷ್ಣ ಮಠದ ಸನ್ಯಾಸಿಗಳಲ್ಲ, ರಾಮಕೃಷ್ಣ ಮಠದ ಪೂಜಾರಲ್ಲ, ಅರ್ಚಕರಲ್ಲ. ವಿಶ್ವ ಕವಿ, ವಿಶ್ವ ಮಾನವ ತತ್ವವನ್ನು ತಿಳಿಸಿಕೊಟ್ಟಂತಹ ಕನ್ನಡ ಕಸ್ತೂರಿಯ ಕಂಪನ್ನ ಎಲ್ಲ ಕಡೆ ಪ್ರಸರಿಸಿದಂತಹ, ಪ್ರವಹಿಸಿದಂತಹ ಶ್ರೀ ಕುವೆಂಪುರವರ ಪದಗಳು. ಯಾವ ಶಕ್ತಿಯು ಉನ್ಮೇಷ ಮಾತ್ರದಿಂದಲೇ ದಿಗಂತ ವ್ಯಾಪಿಯಾದ ಪ್ರತಿಧ್ವನಿಯಿಂದ ಜಗತ್ತು ಜಾಗೃತವಾಗಿರುವುದು, ಈ ಶಕ್ತಿಯ ಪೂರ್ಣ ತತ್ವವನ್ನು ಭಾವಿಸಿ ಅನುಭವಿಸು. ಡೋಂಟ್ ಸೀಕ್ ಗಾಡ್, ಸಿ ಗಾಡ್, ಅನುಭವಿಸು. ಅದಕ್ಕೆ ನರೇಂದ್ರನಾಥ ಕೇಳಿದ, ಗುರುಗಳೇ ನಂದು ಪ್ರಶ್ನೆ ಇದೆ. ಏನಪ್ಪ? ದೇವರಿದ್ದಾನ? ಹೇಳಿ ಪುರ. ನೀವು ಇದನ್ನ ಯಾರಾದ್ರೂ ಕೇಳಿ ಬೇರೆ ಮತದ ಗುರುಗಳಿಗೆ, ದೇವರು ನಿಂಗೆ ಶಾಪ ಕೊಟ್ಬಿಡ್ತಾನೆ, 7 ಜನ್ಮಕ್ಕೂ ಶಾಪ, ನಿಂಗೆ ಅದು ಮಾಡ್ತಾನೆ, ನಿಂಗೆ ಇದು ಮಾಡ್ತಾನೆ, ನಿಂಗೆ ನರಕ. ಇವ್ರು ಹೇಳಿದ್ರು, ನನಗೆ ಪ್ರಶ್ನೆ ಕೇಳ್ತಿದ್ಯಾ? ವಂಡರ್ಫುಲ್. ನಮ್ಮ ಉಪನಿಷತ್ಗಳಲ್ಲಿ ನೋಡಿ, ಪ್ರಶ್ನೋಪನಿಷತ್ ಅಂತ ಇದೆ ಒಂದು ಉಪನಿಷತ್ತು.
ಪ್ರಶ್ನೆ ಕೇಳಿದಾಗೆಲ್ಲ ಗುರುಗಳಿಗೆ ಎಷ್ಟು ಸಂತೋಷ. ಅಲ್ಲಿ ಪ್ರಶ್ನೆ ಕೇಳಿದಾಗೆಲ್ಲ ಗುರುಗಳಿಗೆ ಶಾಪ ಕೊಡುವಷ್ಟು ಶಕ್ತಿ ಬಂದ್ಬಿಡುತ್ತೆ ಆ ಕಡೆಗೆ. ಹಿಂದೂ ಧರ್ಮದಲ್ಲಿ ಮಾತ್ರ ಪ್ರಶ್ನೆ ಕೇಳಬೇಕು. ಕೇಳು, ಎಲ್ಲ ಪ್ರಶ್ನೆ ಕೇಳು. ನೋಡಿ, ಭೃಗು ಮಹರ್ಷಿ, ಆರುಣಿ, ತೈತ್ರೋಪನಿಷತ್ ಕೇಳಿ, ಯಮ ನಚಿಕೇತ ಪ್ರಶ್ನೆನೆ, ಅರ್ಜುನ ಕೃಷ್ಣ ಪ್ರಶ್ನೆನೆ, ಎಲ್ಲ ಹೋಗಿ ಪ್ರಶ್ನೆನೆ. ಅಪ್ಪ ಇದೇ ನಂಗೆ ಗೊತ್ತಾಗ್ಲಿಲ್ಲ ಮತ್ತೆ ಹೇಳ್ದ, ಅಪ್ಪ ಅದು ಗೊತ್ತಾಗ್ಲಿಲ್ಲ ಮತ್ತೆ ಹೇಳ್ದ. 700 ಶ್ಲೋಕ ಹೇಳ್ಬೇಕಾಗಿತ್ತು ಅರ್ಜುನನಿಗೆ ಕೃಷ್ಣ. ಕೊನೆಗೆ ಅರ್ಜುನ ಹೇಳ್ತಾನೆ, ಕೊನೇ ಪದ ಏನು ಅಂದ್ರೆ ಕರಿಷ್ಯೆ ವಚನ ತವ, ನೀನೇನು ಹೇಳಿದ್ರು ಅದು ಮಾಡ್ತೀನಪ್ಪ, ಅರ್ಥವಾಗೋಯ್ತು ನನಗೆ ಈ ಜೀವನ ಅಂತ. ಅದು ಹೇಳಿಸೋಕೆ ಎಷ್ಟು ಶ್ಲೋಕ ಬೇಕಾಗಿತ್ತು? 700 ಶ್ಲೋಕ. ಯಾರಿಂದ? ಭಗವಾನ್ ಕೃಷ್ಣನಿಂದಲೇ. ಭಗವಾನ್ ಕೃಷ್ಣನಿಂದ ಜೊತೆಲೇ ಇದ್ದ ಅರ್ಜುನನಿಗೆ ಅಷ್ಟಾಗುವಾಗ ವಾರಕ್ಕೊಂದ್ಸಲಿ, ತಿಂಗಳಕ್ಕೊಂದ್ಸಲಿ, ವರ್ಷಕ್ಕೊಂದ್ಸಲಿ ಪ್ರಾರ್ಥನೆ ಮಾಡೋದು ನಮಗೆ ಉಳಿದದ್ದು ನೀವೇ ನೋಡ್ಕೊಳ್ಳಿ. ಅರ್ಧಶತಮಾನಕ್ಕೆ ಪೂರ್ವದಲ್ಲಿ ಶ್ರೀರಾಮಕೃಷ್ಣರು ಮಹಾಸಮಾಧಿಸ್ಥರಾದ ತರುಣದಲ್ಲಿಯೇ ಜಗತ್ತಿನ ಕಿವಿ ಆ ದಕ್ಷಿಣೇಶ್ವರ ದೇವಮಾನವ ಪುಣ್ಯನಾಮದ ದೂರಘೋಷದ ಅನುರಣನ ಮತ್ತು ಪ್ರತಿಘನಗಳಿಂದ ಆಗತಾನೆ ಒಂದಿನಿತೆ ಉನ್ಮೇಷಗೊಳಿಸುತ್ತಿದ್ದ ಶುಭ ಮುಹೂರ್ತದಲ್ಲಿ ದ್ರಷ್ಟಾರ ಸ್ವಾಮಿ ವಿವೇಕಾನಂದ ಋಷಿವಾಣಿ ಹಾಗೆಂದು ಘೋಷಿಸಿತು. ಪುರುಷ್ಟಾಪೆ ಕೊಡಲ್ಲ ಕುವೆಂಪು ಅವರು. ಎಂಥ ಪದಗಳು ಉಪಯೋಗಿಸಿದ್ದಾರೆ ನೋಡಿ. ಪ್ರತಿಧ್ವನಿಯಿಂದಲ್ಲ, ಪ್ರತಿಧ್ವನಿಗಳ ಆ ಒಂದು ಸಮೂಹ ಪ್ರತಿಧ್ವನನ. ಕನ್ನಡದ ಮೇಷ್ಟ್ರಿಗೆ ಕರ್ಕೊಂಡ್ಬಂದ್ರೆ ಹೇಳ್ಬೋದು. ಪ್ರತಿಧ್ವನಿಗಳಿಂದ ಅಂದ್ರೆ ಒಂದ್ಸಲಿ ಆಗ್ಬಿಡುತ್ತೆ, ಎರಡು ಸರಿ. ಇದು ಪ್ರತಿಧ್ವನನಗಳಿಂದ ಬರ್ತಾನೆ ಇದೆ. ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ, ಬ್ರಹ್ಮೈವ, ಎಲ್ಲ ಆ 4 ಮಹಾವಾಕ್ಯಗಳು ಬರ್ತಾನೆ ಹೇಳ್ತಾನೆ ಉಪನಿಷತ್ಗಳು ಬರ್ತಾನೆ. ಪ್ರತಿಧ್ವನನಗಳಿಂದ ಸ್ವಾಮಿ ವಿವೇಕಾನಂದ ಋಷಿವಾಣಿ ಹಾಗೆಂದು ಘೋಷಿಸಿತು. ಮುಹೂರ್ತದಲ್ಲಿ ದ್ರಷ್ಟಾರ ಸ್ವಾಮಿ ವಿವೇಕಾನಂದ ಋಷಿವಾಣಿ ಹಾಗೆಂದು ಘೋಷಿಸಿತು. ಅವರು ಅಂದು ಸಾರಿ ಹೇಳಿದ ಭವಿಷ್ಯತ್ತು ದಿನದಿನಕ್ಕೂ ಹೆಚ್ಚು ಹೆಚ್ಚು ಸತ್ಯವಾಗಿ ಈ 50 ವರ್ಷಗಳಲ್ಲಿ ನಿರ್ವಿವಾದವಾದ ನಿಸ್ಸಂದೇಹವಾದ ನಿರ್ಣಾಯಕವಾದ ಸಿದ್ಧಾಂತವಾಗಿರುವುದನ್ನು ಕಾಣುತ್ತಲಿದ್ದೇವೆ. ಮುಗಿತಾ? ಶ್ರೀರಾಮಕೃಷ್ಣರ ಜೀವನವನ್ನ ಒಂದು ವಾಕ್ಯದಲ್ಲಿ ಬರೆದಂಗಾಗಿದೆ. ವಾದ ಇಲ್ಲ, ಅವ್ರೇನಾದ್ರು ಅಷ್ಟು ಸತ್ಯ. ಅದರಲ್ಲಿ ಏನು ಶ್ರೀರಾಮಕೃಷ್ಣ ಹೇಳ್ತಾರೆ, ನಾ ಹೇಳೋದನ್ನ ಬರೀ ಹಗಲಲ್ಲ, ರಾತ್ರಿ ಹೊತ್ತು ಪರೀಕ್ಷೆ ಮಾಡು ನನ್ನ ಪದಗಳನ್ನ, ನನ್ನ ವಿಚಾರಧಾರೆಗಳನ್ನ. ನೀವು ಹೇಳಿದ್ದೆಲ್ಲ ಆಗ ನಾಣ್ಯನ ಸ್ವಾಮಿ ವಿವೇಕಾನಂದ, ನರೇಂದ್ರ ಹೇಳು, ನಾನು ಮುಟ್ಟೋದಿಲ್ಲ. ವಿಚಾರ ನೋಡಿ ಹೇಗಿದೆ. ಶ್ರೀರಾಮಕೃಷ್ಣರ ದಿವ್ಯ ಪ್ರಭಾವ ಸಮಗ್ರ ಪೃಥ್ವಿ ಮಂಡಲವನ್ನೇ ವ್ಯಾಪಿಸುತ್ತಿದೆ. ಅವರ ಜೀವನ ಉಪದೇಶಗಳಿಂದ ಕೋಟ್ಯಾಂತರ ಚೇತನಗಳು ಅರಳಿ ಬೆಳಕು ಕಾಣುತ್ತಿವೆ. ಅಸಂಖ್ಯ ಹೃದಯ ಗಹ್ವರಗಳಲ್ಲಿ, ಹೃದಯ ಗಹ್ವರ, ಹೃದಯ ಮಂದಿರ, ಹೃದಯ ಗಹ್ವರ, ಹೃದಯಾಂತರಾಳ ಪದಗಳು ನೋಡಿ. ಹೃದಯ ಗಹ್ವರಗಳಲ್ಲಿ ಶಾಂತಿಯ, ಸತ್ವದ, ಆನಂದದ ಭಗವಜ್ಯೋತಿ ಹೊಮ್ಮುತ್ತಿದೆ. ಶ್ರೀರಾಮಕೃಷ್ಣರ ವಚನವೇದವನ್ನ ತಿಳ್ಕೊಂಡ್ರೆ, ಅದರ ಅನುಭವವನ್ನು ಪಡ್ಕೊಂಡ್ರೆ ಭಗವಜ್ಯೋತಿ ಹೊಮ್ಮುತ್ತದಂತೆ ಹೃದಯ ಗಹ್ವರದಿಂದ. ಇನ್ನೇನು ಬೇಕ್ರಿ ನಿಮಗೆ? ಫ್ರೀ ಬೇರೆ, ಚೀಟಿ ಗಿಟಿ ಬಸ್ಸಿಲ್ಲ, ಡೊನೇಷನ್ ಏನು ತಗೊಂಡಿಲ್ಲ, ಲೈನ್ನಲ್ಲೇನು ನಿಲ್ಲಿಸಿಲ್ಲ. ಬನ್ನಿ ತಗೊಳ್ಳಿ, ಇಗೋ ಇದೆ. ಆ ದಿವ್ಯ ಸಂದೇಶಾಮೃತದಿಂದ ಆಕರ್ಷಿತರಾಗಿ ಆರ್ತರು, ಮುಮುಕ್ಷುಗಳು, ಜ್ಞಾನಾರ್ಥಿಗಳು ಭೂಮಂಡಲದ ಮೂಲೆ ಮೂಲೆಗಳಿಂದ ಯಾತ್ರೆ ಬರುತ್ತಿದ್ದಾರೆ. ಚೈತ್ರ ಯಾತ್ರೆ, ಬರೀ ಯಾತ್ರೆ ಅಲ್ಲ, ಎರಡಿದೆ, ಯಾತ್ರೆ, ಚೈತ್ರ ಯಾತ್ರೆ. ಚೈತ್ರ ಯಾತ್ರೆ ತೀರ್ಥಯಾತ್ರೆ,
ಏನದು? ನಾವೆಲ್ಲ ಯಾತ್ರೆಗೆ ಹೋಗ್ತೀವಿ ಅಲ್ವಾ? ಕಾಶಿಗೆ ಹೋಗ್ತೀವಿ, ಬೃಂದಾವನಕ್ಕೆ ಹೋಗ್ತೀವಿ, ರಾಮೇಶ್ವರಕ್ಕೆ ಹೋಗ್ತೀವಿ. ಈ ಹಿಂದಿನ ಕಾಲದಲ್ಲಿ ಏನಿತ್ತು ಅಂದ್ರೆ ಯಾತ್ರೆಗಳಿಗೆ ಹೋಗಿ ಭಗವಂತನ ಭಗವತಿಯ ಕೃಪೆಗೆ ಪಾತ್ರರಾಗಿ ಬರಬೇಕು. ಅದಕ್ಕೆ ಎಷ್ಟೋ ಸರಿ ಹಿಂದಿನ ಕಾಲದಲ್ಲಿ ಯಾತ್ರೆಗೆ ಹೋಗುವುದು ನಾವು ಎಲ್ಲ ರಿಟೈರ್ಡ್ ಆಗಿ ಎಲ್ಲವನ್ನು ಮತ್ತೊಬ್ಬರು ವಹಿಸ್ಬಿಟ್ಟು ನಮಸ್ಕಾರ, ಬರ್ತೀನಿ, ಜಯರಾಮಕೃಷ್ಣ, ಬರ್ತೀನಿ, ಓಂ ನಮೋ ನಾರಾಯಣ, ವಾಪಸ್ ಬಂದ್ರೆ ನಿಮ್ಮನ್ನೆಲ್ಲ ನೋಡ್ತಿದ್ದ ನಡ್ಕೊಂಡು ಹೊರಟೋಗ್ತಾ ಇದ್ರು. ನಿಮ್ಮಂಗೆ ಜೆಟ್ ಏರ್ವೇಸು ಆ ಏರ್ವೇಸ್ ಬುಕ್ ಮಾಡಿ ವಾಪಸ್ ಬರೋದು, ನಡ್ಕೊಂಡು ಹೋಗ್ತಾ ಇದ್ರು. ಶ್ರೀರಾಮಕೃಷ್ಣರ ತಂದೆ ಹಾಗೇನೆ ಪಶ್ಚಿಮ ಬಂಗಾಳದಿಂದ ರಾಮೇಶ್ವರಕ್ಕೆ ನಡ್ಕೊಂಡ್ ಬಂದಿರ್ತಾರೆ. ನಾವು ಇಲ್ಲಿಂದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಿಂದ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬರೋದು ತೈಲದ ಕಂಪನಿಗಳಿಗೆ ವ್ಯಾಪಾರವೋ ವ್ಯಾಪಾರ. ಪೆಟ್ರೋಲ್ ಅಲ್ಲ, ಮಾರ್ಕೆಟ್ ಅಲ್ಲಿ ಇರ್ತಾವೆ ತೈಲಗಳು. ಏನ್ ವ್ಯಾಪಾರ ರೀ? ನನಗೆ ಹೇಳ್ತಾರವರು, ಸ್ವಾಮೀಜಿ ಇದನ್ನು ಹಚ್ಚಿ ನೋವೇ ಇಲ್ಲ. ನಾನು ನಿಜವಾಗ್ಲೂ ನೋವಿಲ್ಲ. ಯಾರಿಗೆ? ಅದನ್ನು ಮಾರ್ದವನಿಗೆ. ನಡ್ಕೊಂಡು ಬರ್ತಾ ಇತ್ತು. ಇಲ್ಲಿ ಹೇಳ್ತಾರೆ, ಮೂಲೆ ಮೂಲೆಗಳಿಂದ ಯಾತ್ರೆ ಬರುತ್ತಿದ್ದಾರೆ. ಕಂಡರಿಯದ ಕೇಳರಿಯದ ಬಹುದೂರದ ದೇಶಗಳಲ್ಲಿ ಪರಮಹಂಸರ ಜೀವನ ಸಂದೇಶಗಳು ಪ್ರಕಟವಾಗುತ್ತಿವೆ. ಸ್ವಾಮಿ ವಿವೇಕಾನಂದರಿಂದ ಆತ್ಮನ ಮೋಕ್ಷಾರ್ಥಂ ಜಗದಿತಾಯ ಚ ಎಂಬ ಮಹಾಧ್ಯೇಯದಿಂದ ಸ್ಥಾಪಿತವಾದ ಶ್ರೀರಾಮಕೃಷ್ಣ ಮಹಾಪರಂಪರೆಯು ಸತ್ತು ಗದ್ದಲವಿಲ್ಲದೆ ಮೆಲ್ಲನೆ ಕ್ರಮೇಣ ತನ್ನ ಮಾತೃ ಸದೃಶವಾದ ಕರುಣಾಬಾಹುಗಳಿಂದ ಪ್ರಪಂಚವೆಲ್ಲ ತಪ್ಪುತ್ತಿವೆ. ಪ್ರತಿ ವರ್ಷವೂ ಹೆಚ್ಚು ಸಂಖ್ಯೆಯಲ್ಲಿ ಮಹಾಸಂಘದ ಶಾಖೆಗಳು ಆರಂಭವಾಗುತ್ತಿವೆ. ಶಬ್ದವೇ ಇಲ್ಲ, ಅಡ್ವರ್ಟೈಸ್ಮೆಂಟ್ ಇಲ್ಲ. ಈಗ ನೋಡಿ, ದೇವಸ್ಥಾನ ಕಟ್ತಾರೆ, ಏನು ದೇವ್ರ ಫೋಟೋ ಇಲ್ಲ, ಅದಕ್ಕೆ ದಾನಿಗಳ ಫೋಟೋವೇ ದೊಡ್ಡದು. ದೇವ್ರ ಫೋಟೋ ಹುಡುಕ್ಬೇಕು ಎಲ್ಲಿದ್ದಾರೆ ಅಂತ. ದಾನಿಗಳು ಕಶ್ಚಿತ್ ಸುಟ್ಟಿದ್ರೆ ಒಂದು ಹಿಡಿ ಬೂದಿ ಆಗುವಂತ ದಾನಿಗಳ ಫೋಟೋನೇ. ಆಮೇಲೆ ಆ ದೇವಸ್ಥಾನ ನೆಕ್ಸ್ಟ್ ಡೇ ಯಾರು ಹೋಗ್ಬೇಡಿ. ಯಾವ್ದಾದ್ರು ಹೊಸ ದೇವಸ್ಥಾನ ಆರಂಭವಾದ್ರೆ ನೆಕ್ಸ್ಟ್ ಡೇ ಹೋಗ್ಬೇಡಿ. ಅಲ್ಲಿ ಹೋದ್ರೆ ಮುಗೀತು ಕೆಲಸ, ಎಲ್ಲ ಅಲ್ಲೇ ಬಿಸಾಕಿರ್ತಾರೆ. ಏನಂದ್ರೆ ತೋರ್ಪಡಿಕೆ. ಹಿಂದಿನ ಕಾಲದಿರೋ ದೇವಸ್ಥಾನವನ್ನೇ ಜೀರ್ಣೋದ್ಧಾರ ಮಾಡಿ ನಮಸ್ಕಾರ ಮಾಡೋಕ್ಕಾಗಲ್ವಾ? ಎಷ್ಟು ಜನ ದೇವಸ್ಥಾನಗಳು ಕಟ್ಟರು. ಆದರೆ ನೀವು ಜ್ಞಾಪಕ ಇಟ್ಕೊಳ್ಳಿ, ಅವುಗಳಾದ್ರೂ ಈಗಲಾದ್ರೂ ನೋಡ್ಬೋದು ಆ ದೇವಸ್ಥಾನಗಳು. ಈ ದೇವಸ್ಥಾನ ನೋಡ್ಲಿಕ್ಕೆ ಆಗೋದಿಲ್ಲ. ಎಂತೆಂಥ ದೇವಸ್ಥಾನಗಳು ಕಟ್ಟಿದ್ದಾರೆ ನಮ್ಮ ಪೂರ್ವಿಕರು ನಮ್ಮ ಸಂಸ್ಕೃತಿನಲ್ಲಿ. ಈಶ್ವರನ ದೇವಸ್ಥಾನ ರಾಮೇಶ್ವರದಿಂದ ಕಾಶಿ ವಿಶ್ವೇಶ್ವರ ಒಂದು ಲೈನ್ ಹಾಕ್ಬೋದು, ಒಂದು ಸ್ಟ್ರೈಟ್ ಲೈನ್ ಎಳಿಬಹುದು. ಎಲ್ಲ ದೇವಸ್ಥಾನಗಳು ಯಾರು ಹುಡ್ಕೊಂಬಂದ್ರ ಲೈನ್ ಹಾಕಿದ್ರ ಎಲ್ಲ ದೇವಸ್ಥಾನಗಳು ನೋಡಿ. ಇದಕ್ಕಿಂತ ಬೇಕಾ ನಿಮಗೆ ದೇವಸ್ಥಾನಗಳು? ಇಲ್ಲ, ನಾವೊಂದು ಕಟ್ಸ್ಬೇಕು ದೇವಸ್ಥಾನ. ಅದಲ್ಲ, ಇಲ್ಲಿ ಕಟ್ಸಕ್ ಪ್ರಯತ್ನ ಮಾಡಬೇಕು. ಹೃನ್ಮಂದಿರದಲ್ಲಿ ದೇವಸ್ಥಾನವನ್ನು ಕಟ್ಟಿಸಬೇಕು. ಶ್ರೀರಾಮಕೃಷ್ಣ ವಿಚಾರಧಾರೆಯಲ್ಲಿ ಅದು ಬರುತ್ತೆ. ಆದರೆ ಅದರ ರೀತಿಯೇ ಬೇರೆ, ನೀತಿಯೇ ಬೇರೆ. ಅಲ್ಲಿ ಪ್ರೀತಿಗಲ್ಲದೆ ಭೀತಿಗೆ ಹೊಂದಿನಿತು ಅವಕಾಶಗಳು. ಎಷ್ಟು ಪದಗಳಪ್ಪ! ನೀತಿಯೇ ಬೇರೆ, ರೀತಿಯೇ ಬೇರೆ. ಪ್ರೀತಿಗಲ್ಲದೆ ಭೀತಿಗೆ ಒಂದಿನಿತು ಅವಕಾಶಗಳು. ನೀವು ಬರಲಿಲ್ಲ ಆಶ್ರಮಕ್ಕೆ, ಪಾಪ ಬರುತ್ತೆ, ದೇವರು ಖರ್ಚು ಮಾಡ್ಬಿಡ್ತಾರೆ. ಯಾವತ್ತು ಹೇಳಿದ್ದಾರೆ? 5 ವರ್ಷ ಆದ್ಮೇಲೆ ಬಂದ್ರು ಅದೇ ಪ್ರೀತಿ ವಿಶ್ವಾಸದಲ್ಲಿ ಮಾತಾಡ್ತೇವೆ. ಬಂದ್ರ ಒಳ್ಳೆದಾಯ್ತು, ಬಂದಿ. ಎಲ್ಲೂ ಇಲ್ಲಿ ಪ್ರೀತಿಗೆ ಬೆಲೆ ಇದೆ, ಭೀತಿಗೆ ಅಲ್ಲಿ ಅವಕಾಶವಿಲ್ಲ. ಅದು ಮತ ಪ್ರಚಾರದ ಸಂಸ್ಥೆಯಲ್ಲ, ಧರ್ಮ ಪ್ರಚಾರದ ಸಂಸ್ಥೆ. ಏನ್ ಪದ ನೋಡ್ರಿ? ಮತ ಪ್ರಚಾರದ ಸಂಸ್ಥೆ ಅಲ್ಲ, ಧರ್ಮ ಪ್ರಚಾರದ ಸಂಸ್ಥೆ, ಮಾನವ ಧರ್ಮ ಪ್ರಚಾರದ ಸಂಸ್ಥೆ, ಜಗತ್ತಿನ ಧರ್ಮದ ಪ್ರಚಾರದ ಸಂಸ್ಥೆ, ವಿಶ್ವ ಧರ್ಮದ ಪ್ರಚಾರದ ಸಂಸ್ಥೆ, ವಿಶ್ವ ಮಾನವ ಧರ್ಮವನ್ನ ಪ್ರಚರಿಸುವಂತಹ ಸಂಸ್ಥೆ. ಇಷ್ಟು ಹೇಳಿ ಕುವೆಂಪು ಅವರು ಇನ್ನು ಅನೇಕ ವಿಚಾರಗಳನ್ನ ಅಲ್ಲಿ ಉಪಯೋಗಿಸ್ತಾರೆ. ಮುಖ್ಯವಾದ ಮಾತ್ರ ನಿಮ್ಗೆ ಹೇಳ್ತೀನಿ. ಶ್ರೀರಾಮಕೃಷ್ಣರ ಹೆಸರು ಜಗದ್ವ್ಯಾಪಿಯಾಗುವಂತೆಯೂ
ಅವರ ಉಪದೇಶಾಮೃತ ಲೋಕದ ಹೃದಯಕ್ಕೆ ಪ್ರವಹಿಸುವಂತೆ ಮಾಡಿದ ಮಹಾ ವ್ಯಕ್ತಿಗಳಲ್ಲಿ ಇಬ್ಬರು ಕಲಶಪ್ರಾಯವಾಗಿದ್ದಾರೆ. ಒಬ್ಬರು ವಿಖ್ಯಾತ ನಾಮರು, ಯಾರು? ಸ್ವಾಮಿ ವಿವೇಕಾನಂದರು. ಮತ್ತೊಬ್ಬರು ಅಜ್ಞಾತ ನಾಮರು. ಒಬ್ರು ವಿಖ್ಯಾತ, ಒಬ್ರು ಅಜ್ಞಾತ. ಅಣೋರಣೀಯ ಮಹತೋ ಮಹೀಯ, ಅಣಿಮ ಗರಿಮ, ಅಣು ಬ್ರಹ್ಮಾಂಡ, ಇವಿಬ್ರು ಹೀಗೆ. ಮತ್ತೊಬ್ಬರು ಅಜ್ಞಾತರು ಅಥವಾ ಅನಾಮರು, ಮಾ ಅಷ್ಟೇ ಅವರ ಹೆಸರು. ಅವ್ರು ಸಹಿ ಮಾಡ್ತಿದ್ದು ಮಾ. ಮಹೇಂದ್ರನಾಥ ಗುಪ್ತ, ಗುಪ್ತ ದಫ್ತರ ಬರೆಯುತ್ತೀರ್ಪ ಮಹೇಂದ್ರ ನಾಥನ ಕಾಣುವೆ, ಮಹೇಂದ್ರನಾಥ. ಕೃಷ್ಣ ವರ್ಷವ ಕರೆಯುತ್ತೀರ್ಪ ನರೇಂದ್ರನ ಕೇಳುವೆ. ಏನ್ ಹಾಡೋದು? ಸ್ವಾಮಿ ವಿವೇಕಾನಂದ ಮತ್ತು ಮಾ ಒಂದು ಆಕಾಶದಲ್ಲಿ ತೊಳಗುವ ನಂದಾದೀಪ. ಕತ್ತಲೆಯಲ್ಲಿ ಭಾಸ್ಕರನಿಲ್ಲದ ವೇಳೆಯಲ್ಲೂ ತಂಪಿನ ಕಾಂತಿ ಶಾಂತಿಗಳನ್ನು ಕಣ್ಣು ಕೋರೈಸದಂತೆ ನಿರಾಡಂಬರವಾಗಿ ನೀಡುವ ಸೊಡರು, ಮುದ್ದು ಸೊಡರು, ತಾಯ್ತನದ ಸೊಡರು, ಹಣತೆ ಸೊಡರು. ಆತನು ತನ್ನ ಪೂರ್ಣ ನಾಮದಿಂದ ಪ್ರಪಂಚದ ಸಂತೆ ಬಯಲಿಗೆ ಬರಲು ನಾಚಿ ಹೇಸಿ ಹೆದರಿ ಮಾ ಎಂಬ ಮೊದಲಕ್ಕರದಿಂದ ಮಾತ್ರ ತೆರೆಮರೆಯಿಂದ ಇಣುಕಿದ ಎಲೆಮರೆಯ ಮಿಣುಕು ಹೂವು. ಎಲ್ಲಾ ಕನ್ನಡ ಪಂಡಿತರು ಕರ್ಕೊಂಡ್ಬಿಡಿ. ಮುದ್ದು ಸೊಡರು. ಕತ್ತಲೆಯಲ್ಲಿ ನೋಡಿ, ಕತ್ತಲೆಯಲ್ಲಿ ಭಾಸ್ಕರನಿಲ್ಲದ ವೇಳೆಯಲ್ಲಿಯೂ ತಂಪಿನ ಕಾಂತಿ ಶಾಂತಿಗಳನ್ನು ಕಣ್ಣು ಕೋರೈಸದಂತೆ ನಿರಾಡಂಬರವಾಗಿ ನೀಡುವ ಸೊಡರು, ಮುದ್ದು ಸೊಡರು, ತಾಯ್ತನದ ಸೊಡರು, ಹಣತೆ ಸೊಡರು. ಆತನು ತನ್ನ ಪೂರ್ಣ ನಾಮದಿಂದ ಪ್ರಪಂಚದ ಸಂತೆ ಬಯಲಿಗೆ ಬರಲು ನಾಚಿ ಹೇಸಿ ಮಾ ಎಂಬ ಮೊದಲಕ್ಕರದಿಂದ ಮಾತ್ರ ತೆರೆಮರೆಯಿಂದ ಇಳುಕಿದ ಎಲೆಮರೆಯ ಮಿಣುಕು ಹೂ. ಮಾಗೆ ಮಹೇಂದ್ರನಾಥನಿಗೆ ಹೇಳಿದರು. ಸ್ವಾಮಿ ವಿವೇಕಾನಂದರು ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ವಿಜಯಿಯಾದದೊಂದು ಮೊದಲುಗೊಂಡು ಅವರು ಪರಂಧಾಮವನ್ನು 5 ದೇಶ ವಿದೇಶಗಳ ಜನಾಂಗಗಳ ಸಹಸ್ರಾರು ವೇದಿಕೆಗಳ ಮೇಲೆ ನಿಂತು ತಮ್ಮ ಅನುಕರಣೀಯಾದ ಧೀರವಾಣಿಯಿಂದಲೂ ಅನುಪಮ ತೇಜಸ್ಸಿನ ವ್ಯಕ್ತಿತ್ವದಿಂದಲೂ ಶ್ರೀ ಗುರುದೇವನ ಉದ್ಧಾರ ದಿವ್ಯ ಸಮನ್ವಯ ಸಂದೇಶವನ್ನು ಜಗತ್ತಿಗೆ ಸಾರಿ ಶ್ರೀ ರಾಮಕೃಷ್ಣರ ನಾಮ ಸಿಂಹಾಸನದ ದಶದಿಕ್ಕುಗಳಲ್ಲಿ ಸ್ಥಾಪಿಸುವಂತೆ ಪೀಠಿಕೆ ಹಾಕಿದರು. ಒಂದೇ ಪದ ಕನ್ನಡದವ್ರು ಕರ್ಕದಲ್ಲಿ ಕೂರಿಸ್ಕೊಳ್ಳಿ ಹೇಳ್ತೀನಿ. ಇಷ್ಟು ನಾವು ಓದ್ಲಿ ತಾಯಿ ಅಂತ ಹೇಳ್ಕೊಡ್ತಾರೆ, ತಂದೆ ಅಂತ ಹೇಳ್ಕೊಡ್ತಾರೆ. ಪದಗಳು ಉಪಯೋಗಿಸ್ಕೊಳ್ಳೆ ಕನ್ನಡದವನ್ನೇ. ತಾಯಿ, ಅದೇ ಸ್ವಾಮೀಜಿ ಹೇಳಿದ್ದು, ತಾಯಿ ತಂದೆ. ನಾನು ಅನ್ಕೊಂಡು ಇಲ್ಲಿ ಬಂದೆ, ಇಂಥ ಕಡೆ ಬಂದಲ್ಲ. ಪದಗಳು ನೀವು ವಚನವೇದ ಪುಸ್ತಕದಲ್ಲಿ ಕನ್ನಡ ಎಕ್ಸ್ಪರ್ಟ್ ಆಗ್ಬಿಡ್ತೀರಿ. ನಾವು ಎಕ್ಸ್ಪರ್ಟ್ ಆಗ್ಬಿಡ್ತೀವಿ. ಭಾಷೆ ಆಗಿದೆ, ಭಾಷೆ ಆಗಿದೆ. ಇನ್ನೊಂದ್ಸರಿ ಪೀಟಿಗೆ ಹಾಕಿದ್ರು. ಈಗ ಅವರು ತಾವೇ ಸ್ವತಃ ಬರೆದ ಬರವಣಿಗೆಯು ಶಿಷ್ಯವರ್ಗದವರು ಬರೆದಿಟ್ಟುಕೊಂಡ ಅವರ ಮಾತುಕತೆ ಮತ್ತು ಭಾಷಣಗಳು ತರುವಾಯ ಮುದ್ರಿತವಾಗಿ ಹಲವಾರು ಮಹಾ ಹೊತ್ತಿಗೆಗಳ ರೂಪದಲ್ಲಿ ಹೊರಬಿದ್ದು ಕೋಟ್ಯಾಂತರ ಜನಗಳ ಹೃದಯ ಬುದ್ಧಿಗಳಿಗೆ ಪುಷ್ಟಿಕಾಂತಿಗಳನ್ನು ದಾನ ಮಾಡಿವೆ, ಮಾಡುತ್ತಲೂ ಇವೆ. ಇಂಗ್ಲಿಷಲ್ಲಿ ಮೊದಲು ಬೆಳಕುಕೊಂಡು ಅವು ಪ್ರಪಂಚದ ಅನೇಕ ಭಾಷೆಗಳಿಗೆ ಪರಿವರ್ತವಾಗಿ ಈಗ ಸರ್ವ ಜಗತ್ತಿನ ಸ್ವತ್ತಾಗಿ ಬೆಳೆಯುತ್ತಿದೆ. ಯಾವುದು? ಸ್ವಾಮಿ ವಿವೇಕಾನಂದ, ಕಂಪ್ಲೀಟ್ ಸ್ವಾಮಿ ವಿವೇಕಾನಂದ, ಕೊಲಂಬೋ ಟು ಅಲ್ಮೋರ, ಧೀರವಾಣಿ, ಇನ್ಸ್ಪೈರ್ಡ್ ಟಾಕ್ಸ್, ಎಕ್ಸೆಟ್ರಾ 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 ಎಕ್ಸೆಟ್ರಾ. ಯಾವುದು? ಇದಿಷ್ಟು ನಾ ಹೇಳಿದ್ದು ಸ್ವಾಮಿ ವಿವೇಕಾನಂದರ ಬಗ್ಗೆ. ಈಗ ಹೇಳ್ತಾರೆ ನೋಡಿ, ಸ್ವಾಮಿ ವಿವೇಕಾನಂದರ ಸಿರಿಬಾಯಿಯಿಂದಲೇ ಪರಮಹಂಸರ ಜೀವನ ವಿಚಾರವನ್ನೆಲ್ಲ ಸಾಧ್ಯವಾದಷ್ಟು ಆಮೂಲಾಗ್ರವಾಗಿ ಕೇಳಿ ಅವರ ವಿಚಾರವಾಗಿ ಮೊದಲನೇ ಚಿಕ್ಕದಾದರೂ ಮಹತ್ವವಾದ ಗ್ರಂಥವನ್ನು ಬರೆದವೆಂದರೆ ಭಾರತೀಯ ತತ್ವಶಾಸ್ತ್ರಗಳನ್ನು ಪಾಶ್ಚಾತ್ಯರಿಗೆ ಪರಿಚಯ ಮಾಡಿಕೊಡುವುದರಲ್ಲಿ ತಮ್ಮ ಜೀವಮಾನವನ್ನೆಲ್ಲ ಕಳೆದ ಪ್ರೊಫೆಸರ್ ಮಾರ್ಕ್ಸ್ ಮುಲ್ಲರ್ ಅವರು. ಅವರ ತರುವಾಯ ಬಹು ವರ್ಷ ಕಳೆದ ಮೇಲೆ ಅವರಷ್ಟೇ ಪ್ರಸಿದ್ಧರು, ಪ್ರಪಂಚದ ಸಾಹಿತ್ಯ ಲೋಕದಲ್ಲಿ ಒಂದು ಶಾಶ್ವತ ತಾರೆಯಾಗಿ ಪ್ರಕಾಶಿಸುತ್ತಿರುವ ಫ್ರೆಂಚ್ ಸಾಧಕ ಸಾಹಿತಿ ಮಹಾಜ್ಞಾನಿ ರೊಮೆನ್ ರೋಲಾಂಡ್ ಅವರು ಶ್ರೀರಾಮಕೃಷ್ಣ ಮತ್ತು ಸ್ವಾಮಿ ವಿವೇಕಾನಂದ ಇವರಿಬ್ಬರ ಜೀವನ ಚರಿತ್ರೆಯನ್ನು ಬರೆದರು. ಅದು ಬಹಳ ಫೇಮಸ್, ರೊಮೆನ್ ರೋಲಾಂಡ್ ಬುಕ್ಸ್.
ಅದರಲ್ಲೂ ಶ್ರೀರಾಮಕೃಷ್ಣರ ಜೀವನ ಬರೆದಿದ್ದಾರೆ, ಸ್ವಾಮಿ ವಿವೇಕಾನಂದರ ಜೀವನ ಬರೆದಿದ್ದಾರೆ. ಇಷ್ಟೆಲ್ಲ ಇವರು ಬರೆದಿದ್ರು. ಈಗ ನೋಡಿ, ಜಗತ್ ಪ್ರಸಿದ್ಧವಾಗುತ್ತಿರುವ ಅವರ ನಿಜವಾದ ಹೆಸರು ಮಹೇಂದ್ರನಾಥ ಗುಪ್ತ, ಬಂಗಾಳಿಗಳಿಗೆ ಮಾಸ್ಟರ್ ಮಹಾಶಯ ಎಂಬ ನೆಚ್ಚಿನ ನಾಮಾಂಕಿತದಿಂದ ನಿತ್ಯ ಪರಿಚಿತರಾಗಿದ್ದಾರೆ. ಆದರೆ ಅವರು ಮಾಡಿದ ಈ ಮಹತ್ವದ ಗ್ರಂಥ ಏನು ಶಬ್ದ ಮಾಡಲಿಲ್ಲ. ತಾನಾಗಿ ನಾನು ಬೆಂಗಳೂರು ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ವಚನವೇದದ ಪ್ರವಚನ ಮಾಡಿಸಿದ್ದು, ಹಾಗೆ ಆನಂದ ಸತ್ಸಂಗ ಕೇಂದ್ರದಲ್ಲಿ ವಚನವೇದ ಪ್ರವಚನ ಜನ ಕೂತ್ಕೊಳ್ಳುವ, ಆಫೀಸಿಂದ ಓಡ್ ಬರೋರು, ಇವತ್ತು ವಚನವೇದದ ತರಗತಿ ಇದೆ ಅಂತ ತಿಂಗಳಿಗೊಂದ್ಸಲಿ ಮಾಡ್ತಾರೆ. ಯಾಕಿದೆ, ಏನಿದೆ ಇದರಲ್ಲಿ ಆಕರ್ಷಣೆ, ಇದರಲ್ಲಿ ಏನು ಯಾವ ರೀತಿ ಈ ವಿಚಾರದಲ್ಲಿ ಒಂದು ಆಕರ್ಷಣೆ ಇದೆ ಅಂತ ಹೇಳಿದ್ರೆ, ಕುವೆಂಪು ಅವರು ಬರೀತಾರೆ, ಮಾಸ್ಟರ್ ತನ್ನ ದಿನಚರಿಯಾದ ಕಥಾಮೃತದಲ್ಲಿ ಲೋಕಕ್ಕೆ ಕೊಟ್ಟಿರುವ ಸಂದರ್ಶನದ ಕಥನವನ್ನು ಸುಸೂಕ್ಷ್ಮವಾಗಿ ಅವಲೋಕಿಸುವ ಯಾರಿಗಾದರೂ ಹೊಳೆಯುತ್ತದೆ. ನರೇಂದ್ರನಿಗಾಗಿ ಅವರು ಹಾತೊರೆದು ಕಾಯುತ್ತಿದ್ದಂತೆ ಮಾಸ್ಟರ್ ಮಹಾಶಯರು ನಿರೀಕ್ಷಿಸುತ್ತಿದ್ದಂತೆ ಶ್ರೀರಾಮಕೃಷ್ಣ ಪರಮಹಂಸರು. ಯಾಕೆಂದ್ರೆ ಅವ್ರು ಗೊತ್ತಿದ್ದಂತೆ ಇವರು ಇದನ್ನ ಬರೀಬೇಕು, ಇದನ್ನ ಜಗತ್ತಿಗೆ ಕೊಡಬೇಕು, ಈ ವಿಚಾರಧಾರೆಗಳನ್ನೆಲ್ಲ. ಅದಕ್ಕೆ ರಾಮಕೃಷ್ಣಾಶ್ರಮದ ಈ ಪುಸ್ತಕಗಳೆಲ್ಲ ಆಥೆಂಟಿಕ್ ಪುಸ್ತಕಗಳಿವೆ. ಇಲ್ಲಿ ಸೇರಿಸ್ಕೊಂಡು ಬರೀತಾರೆ ನೋಡಿ. ಅವ್ರು ಹೋದಾಗ ಭೂಮಿ ಬಾಯಿ ಬಿಡ್ತು, ಅವ್ರು ಬಂದಾಗ ನದಿ ಈ ಕಡೆ ಆ ಕಡೆ ಹೋಯ್ತು, ಹೀಗಂದ ಹಿಂಗ್ ಬಂತು, ಏನಿಲ್ಲ. ಲಾಜಿಕ್, ಪ್ರಾಕ್ಟಿಕಲ್. ಜನಗಳಿಗೆ ಅದು ಬೇಕಾಗಿಲ್ಲ. ಅವ್ರಿಗೆ ಏನಾದ್ರು ಒಂದು ಮ್ಯಾಜಿಕ್ ಬೇಕು, ಏನಾದರೂ ಒಂದು ಅನಿರ್ವಚನೀಯವಾದದ್ದು ನಡಿಬೇಕು. ಆಗ ಸ್ವಾಮಿಗಳು ನೋಡಪ್ಪ, ನಿಂಬೆಹಣ್ಣು ಅವ್ರು ಕೊಟ್ಟರು, ಆ ನಿಂಬೆಹಣ್ಣು ಜೋಗ ಹಾಕೊಂಡು ಶತ್ರು ಹೊತ್ತು ಮಾತಾಡಲಿಲ್ಲ. ಅವನು ಲೋಕ ಹೊಡೆದಂತೆ ಮಾತಾಡಲ್ಲ, ನಿಂಬೆಹಣ್ಣು ಬದುಕಿನ ಸಂಬಂಧ. ಬಟ್ ಇವ್ರು ಹೇಳಲ್ಲ. ಈ ಥರದ್ದೇ ಆಗೋಯ್ತಲ್ಲ ನಮ್ಮ ಸಂಸ್ಕೃತಿ. ಆದರೆ ಇಲ್ಲಿ ನೋಡಿ, ತಮ್ಮ ಸಂದೇಶವನ್ನು ಡಿಂಡಿಮ ಸದೃಶ ಕಂಠದಿಂದ ದಶ ದಿಕ್ಕುಗಳಿಗೂ ಪ್ರತಿಧ್ವನಿಸುವಂತೆ ಡಂಗೂರ ಹೊಯ್ದು ಸಾರಿ ಆಲಿಸಿದವರನ್ನು ತನ್ನ ಭವ್ಯ ವ್ಯಕ್ತಿತ್ವದಿಂದ ಅಪ್ಪಳಿಸುವ ಕಾರ್ಯಕ್ಕೆ ನರೇಂದ್ರನು ಅವಶ್ಯಕವಾಗಿದ್ದಂತೆ ಆ ಲೋಕ ಪರಿವರ್ತನಕರವಾದ ಪದ ನೋಡಿ, ಲೋಕ ಪರಿವರ್ತನಕರವಾದ ದಿವ್ಯ ಸಂದೇಶವನ್ನು ತಮ್ಮ ಸ್ವಂತ ವಾಣಿಯಲ್ಲೇ ಹಿಡಿದಿಟ್ಟು ಅದರ ವಿವರವನ್ನು ಸ್ತರವಾಗಿ ಚಿತ್ರಿಸಿ ಗುರುದೇವನ ದೈನಂದಿನ ಗುರುಲಘು ಮಿಶ್ರಿತ ಮನೋವಾಕ್ಕಾಯ ವ್ಯಾಪಾರಗಳನ್ನೆಲ್ಲ ತನ್ನ ನೆನೆಹಿನ ತೊಟ್ಟಿಲಲ್ಲಿ ಲಾಲಿಸಿ ಪಾಲಿಸಿ ಅಪಚಾರವಾಗದಂತೆ ಕೊರೆದು ಸತ್ತು ಗದ್ದಲವಿಲ್ಲದೆ ಆಟೋಪ ಅಟ್ಟಹಾಸಗಳಿಲ್ಲದೆ ಲೋಕ ಶಿಶು ಹೃದಯಕ್ಕೆ ಅಮರಸ್ಥನ್ಯವೀಯುವ ದೀನ ದಿವ್ಯ ಮಹತ್ತರ ಕಾರ್ಯಕ್ಕೆ ಮಹೇಂದ್ರನಾಥನಂತವರ ಅವಶ್ಯಕತೆಯು ಅತ್ಯಂತ ಅನಿವಾರ್ಯತೆಂದು ಸ್ಪಷ್ಟವಾಗುತ್ತಿದೆ. ಏನ್ ಬೇಕ್ರಿ? ಒಂದು ಕಡೆ ಸ್ವಾಮಿ ವಿವೇಕಾನಂದರು ಡಿಂಡಿಮನಾದ ವೇದಾಂತದ ನುಡಿ, ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾಃ ಆಯೇ ಧಾಮಾನಿ ದಿವ್ಯಾನಿ ತಸ್ತು ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ತಮೇವ ವಿದಿತ್ವಾ ಅತಿಮೃತ್ಯುಮೇತಿ ನಾನ್ಯಃ ಪಂಥ ವಿದ್ಯತೇಯನಾಯ ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರಾನ್ ನಿಬೋಧತ. ಸ್ವಾಮಿ ವಿವೇಕಾನಂದ ಮಾಸ್ಟರ್ ಮಹಾಶಯ ಏನಿಲ್ಲ. ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಶಾಪಹಂ ಶ್ರವಣಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿದೆ ಭೂರಿದಾ ಜನ. ಸರಳವಾಗಿ. ಆದರೆ ಇಬ್ರು ಅಂತಹ ಮಹತ್ವವಾದ ಕೆಲಸ ಮಾಡಿದ್ದಾರೆ. ತಮ್ಮ ಗುರುದೇವನ ವಿಚಾರಧಾರೆಯನ್ನು ವಿಶ್ವದ ಮೂಲೆ ಮೂಲೆಗೆ ಅದನ್ನು ಪಸರಿಸುವಂತೆ ಮಾಡಿದ್ದಾರೆ. ಇಂತಹ ಮಹಾತ್ಮರ ನುಡಿಯನ್ನು ನಾವು ಅನುಭವಿಸಿ ಅದರ ವಿಚಾರವನ್ನು ತಿಳ್ಕೊಂಡಿದ್ದೇ ಆದರೆ ನಿಜಕ್ಕೂ ಅತ್ಯಂತ ಅದ್ಭುತವಾದ ಒಂದು ಸತ್ಸಂಗದಲ್ಲಿ ಭಾಗವಹಿಸಿದ್ದಕ್ಕೆ ಸರಿ ಅಂತ ಹೇಳಿ ಡಿ ಗುಂಡಪ್ಪನವರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಕಾಲಿನಿಂದ ಮೆಟ್ಟಲು ಏರಿ ದೇವಸ್ಥಾನಕ್ಕೆ ಹೋಗುದು
ಸುಲಭ. ಆದರೆ ಮನಸ್ಸಿನಿಂದ ದೈವಿಕತೆಯ ಆ ಒಂದು ಸ್ಥಾನವನ್ನು ಏರೋದು ಬಹಳ ಕಷ್ಟ. ಬಹಳ ಅದ್ಭುತವಾಗಿದೆ ಆ ಮಾತು. ಬಹಳ ಸುಲಭ, ಕಾಲಿಂದ ಪಟ 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 ಹತ್ಕೊಂಡು ಹೋಗ್ಬೋದು, ಗೋವಿಂದ ಗೋವಿಂದ ಅಂತ ತೋರ್ಬೋದು. ಆದರೆ ಮನಸ್ಸಿನಿಂದ ದೈವತ್ವದೆಡೆಗೆ ಏರೋದು ತುಂಬ ಕಷ್ಟ. ಅದು ನಿಮಗೆ ಗೊತ್ತಿದೆ. ಕಾಲಿಂದ ದೇವಿ ಗುಂಡಪ್ಪನವರು ನಿಮ್ಗೆ ಗೊತ್ತಿದೆ, ಅವರು ಕೋಲಾರ ದೇವನಹಳ್ಳಿಯಲ್ಲಿ ಇದ್ದವರು. ದೇವನಹಳ್ಳಿ ಆ ಕಡೆ ಆ ಪ್ರಾಂತ್ಯದಲ್ಲೆಲ್ಲ ಶ್ರೀನಿವಾಸನ ಒಕ್ಕಲವರೆಲ್ಲ. ಸೊ ಬಹಳ ಉಪಯೋಗಿಸ್ತಾರೆ ದೇವಸ್ಥಾನದ ಉದಾಹರಣೆಗಳನ್ನ. ಇದು ಬಹಳ ಚೆನ್ನಾಗಿದೆ, ನನಗೆ ಬಹಳ ಇಷ್ಟ ಆಯಿತು. ಕಾಲಿಂದ ನೀನು ಹತ್ತಿ ಮೆಟ್ಟಿಲುಗಳನ್ನು ಹತ್ತಿ ದೇವಸ್ಥಾನಕ್ಕೆ ಹೋಗೋದು ಸುಲಭ. ಆದರೆ ಮನಸ್ಸಿನ ಮೆಟ್ಟಿಲುಗಳನ್ನು ಹತ್ತಿ ದೈವತ್ವವನ್ನು ಪಡೆಯೋದು ಬಹಳ ಕಷ್ಟ. ಅರ್ಥ ಆಯ್ತಾ ನಿಮಗೆ? ಆ ಮನಸ್ಸಿನಿಂದ ಹತ್ತೋದಕ್ಕೆ, ದೈವತ್ವವನ್ನು ಪಡೆಯೋದಕ್ಕೆ ಶ್ರೀರಾಮಕೃಷ್ಣ ವಚನ ವೇದ ನಮಗೆ ಸಹಾಯ ಮಾಡುತ್ತೆ ಅಂತ ಹೇಳಿ ಇಲ್ಲಿಗೆ ಮಂಗಳವನ್ನು ಹೇಳ್ತೀನಿ. ಮುಂದಿನ ವಾರ 5:30 ಗಂಟೆಗೆ ಸರಿಯಾಗಿ ಕಾರ್ಯಕ್ರಮ ಆರಂಭವಾಗುತ್ತೆ. ಇದರ ಜೊತೆ ಭಾರತೀಯರು ನಾವು ಮಹಾ ಸಂಸ್ಕೃತಿ, ಧರ್ಮ, ಪರಂಪರೆಯನ್ನು ಇಟ್ಕೊಳ್ಳೋರು. ಎಲ್ಲ ಏನಾಗ್ತಿದೆ ಅಂತ ನಾನು ಹೇಳೋಕ್ಕೆ ಹೋಗೋದಿಲ್ಲ, ಆದರೆ ಉಳಿಸೋದು ನಮ್ಮ ಧರ್ಮ. ಹಾಗಾಗಿ ವೈಕುಂಠ ಏಕಾದಶಿ ಡಿಸೆಂಬರ್ 25 ಶುಕ್ರವಾರ ಇರುತ್ತೆ. ಸಾಯಂಕಾಲ ವಿಶೇಷ ನಾಮ ಸಂಕೀರ್ತನೆ, ಶ್ರೀರಾಮನಾಮ ಸಂಕೀರ್ತನೆ ಇರುತ್ತೆ. ಜೊತೆಯಲ್ಲಿ ವೈಕುಂಠ ಏಕಾದಶಿಯ ವೈಶಿಷ್ಟ್ಯತೆ ಏನು, ಯಾಕೆ ನಾವು ಅದಕ್ಕೆ ಅಷ್ಟು ಪ್ರಾಶಸ್ತ್ಯತೆ ಕೊಡ್ತೀವಿ, ಏನಾದರೂ ವಿಚಾರ ದೇವಸ್ಥಾನಗಳಲ್ಲಿ ನೋಡ್ಬೋದು. ಎಲ್ಲ ಶೃಂಗಾರ ಮಾಡಿ ದೇವರಿಗೆ ತೊಟ್ಟಲೆಲ್ಲ ದೊಡ್ಡದು ತೊಟ್ಟಲು ಥರ ಹಾಕಿ ಆ ದೇವರಿಟ್ಟು ಅದ್ರ ಹಿಂದ್ಗಡೆ ಹೋಗಿ ನೂಕಿದ್ರೆ ನಮಗೆ ವೈಕುಂಠಕ್ಕೆ ಹೋಗೋಕ್ಕೆ ನಮಗೆ ದಾರಿ ಆಗುತ್ತೆ ಅಂತ ಹೇಳೋದಲ್ಲೇ ಇರುತ್ತೆ. ಆದರೆ ಅದು ನಿಜವಾ, ಏನದು ಅರ್ಥ ಅನ್ನೋದನ್ನು ಸ್ವಲ್ಪ ವಿಮರ್ಶನೆ ಮಾಡೋಣ, ವಿಚಾರವನ್ನು ತಿಳ್ಕೊಳ್ಳೋಣ. ಅದನ್ನು ಶುಕ್ರವಾರ ವಿಶೇಷವಾದ ಸತ್ಸಂಗ ಇರುತ್ತೆ. ವೈಕುಂಠ ಏಕಾದಶಿ, ಶ್ರೀರಾಮನಾಮ ಸಂಕೀರ್ತನೆ ಇರುತ್ತೆ. ರಾಮನಾಮ ಸಂಕೀರ್ತನೆ ಆದ ನಂತರ ಈ ಒಂದು ವೈಕುಂಠ ಏಕಾದಶಿಯ ವಿಚಾರವನ್ನು ಹೇಳ್ತೀವಿ. ತದನಂತರ ಭಾನುವಾರ ಯಥಾ ಪ್ರಕಾರ ವಚನವೇದದ ಉಪನ್ಯಾಸ ಮುಂದುವರಿಯುತ್ತೆ. ಅಲ್ಲಿವರೆಗೆ ಭಗವಂತನ ಕೃಪೆ ನಿಮ್ಮೆಲ್ಲರಿಗೂ ಇರಲಿ. ಎಚ್ಚರದಿಂದ ಇರಿ, ಭಯ ಪಡಬೇಡಿ, ಎಚ್ಚರವಾಗಿರಿ. ಯಾವ್ಯಾವ ಸಂಸ್ಕೃತಿ ನಮಗೆ ಮೊದಲಿಂದಲೂ ಬಂದಿತ್ತು ಅದನ್ನು ಈಗ ಮತ್ತೆ ಪುನಃ ಆರಂಭಿಸಬೇಕಾಗುತ್ತೆ. ನಾನು ಹಳೇ ಮನೆಗಳಲ್ಲಿ ನೋಡಿದ್ದೆ, ಮನೆ ಮುಂದೆ ಒಂದು ತೊಟ್ಟಿ ಇರ್ತಿತ್ತು, ಒಂದು ಪಾತ್ರೆ ಇರ್ತಿತ್ತು. ಹೊರಗಡೆ ಹೋದವರೆಲ್ಲ ಅಲ್ಲಿ ಚಪ್ಪಲಿ ಇಟ್ಬಿಟ್ಟು ಕಾಲು ತೊಳ್ಕೊಂಡು ಒಳಗಡೆ ಬರೋರು. ಭಾಳ ಹಿಂದೆ ನೀರು ಹಾಕ್ಬಿಡ್ಬೋದು, ಸ್ಟೈಲ್ ಶೂ ಹಾಕ್ಕೊಂಡು ಒಳಗಡೆ. ಈಗ ಅವರೇ ಶೂ ಎಲ್ಲ ಹೊರಗಡೆ ಬಿಟ್ಬಿಟ್ಟು ಓಡೋಗ್ತಾರೆ ಕಾಲು ತೊಳ್ಕೊಂಡು ಬರೋಕ್ಕೆ. ಸ್ಯಾನಿಟೈಸರ್ ಹೋಗ್ತಾರೆ. ಇದೆಲ್ಲ ನಮ್ಮ ಸಂಸ್ಕೃತಿಲಿ ಇತ್ತು. ಊಟ ಮಾಡೋಕ್ಕೆ ಮುಂಚೆ ಶರ್ಟ್ ಎಲ್ಲ ತೆಗೆದುಬಿಡೋರು, ಊಟಕ್ಕೆ ಕೂತ್ಕೊಳ್ಳೋರು. ಹೊರಗಡೆ ಎಲ್ಲ ಹೋಗಿ ಬಂದಿರ್ತೀವಿ, ಯಾರ್ಯಾರನ್ನ ಮುಟ್ಟಿರುತ್ತೋ ಆ ಶರ್ಟು, ಯಾರ್ಯಾರ ಟಚ್ ಮಾಡಿರ್ತಾರೆ ಅದೆಲ್ಲ. ಅದಕ್ಕೆ ಶರ್ಟ್ ಎಲ್ಲ ತೆಗೆದುಬಿಟ್ಟು ಆರಾಮಾಗಿ ಊಟಕ್ಕೆ ಕೂತ್ಕೊಳ್ತಾ ಇರ್ತೀವಿ. ಇದೆಲ್ಲ ಏನಿತ್ತು, ನಾವು ಊಟ ಕೂತ್ಕೊಂಡು ಊಟ ಆದಮೇಲೆ ಗೋಮೆ ಹಚ್ಚೋರು. ಇಟ್ಸ್ ಲೈಕ್ ಎ ಯೂಸಿಂಗ್ ದಿ ಡೆಟಾಲ್. ಇಟ್ಸ್ ಎ ಮೋರ್ ಪವರ್ಫುಲ್ ದ್ಯಾನ್ ಡೆಟಾಲ್. ಗೋಮೆ ಹಚ್ಚೋರು. ಇದೆಲ್ಲ ಸಂಸ್ಕೃತಿ ಬಿಟ್ಬಿಟ್ಟ ನಾವು. ಈಗ ವಾಪಸ್ ಬರ್ತಾ ಇದ್ದೀವಿ ಅದಕ್ಕೆ. ಆಮೇಲೆ ತುಂಬ ನೆಗಡಿ ಆದರೆ ಅರಿಶಿಣದ ಹೊಗೆ, ಕೆಂಡದ ಮೇಲೆ ಅರಿಶಿನ ಹಾಕ್ಬಿಟ್ಟು ಹೊಗೆ. ಮೊದಲೇ ಎಲ್ಲ ಕ್ಲೋಸ್ ಆಗಿರ್ತಿತ್ತು, ಅದನ್ನು ಹೊಗೆ ಬೇರೆ ತಗೊಂಡು 2-3 ಸರಿ ತೊಗೊಂಡ್ಬಿಟ್ರೆ ಏನು ಇರ್ತದೆ, ಹೊರಗೆ ಫಸ್ಟ್ ಕ್ಲಾಸ್ ಹಾಡ್ಬೋದಾಗಿತ್ತು. ಎಲ್ಲ ಇತ್ತು. ಆಮೇಲೆ ತುಂಬಾ ಕೆಮ್ಮು ಬಂದರೆ ಈರುಳ್ಳಿನ ಸುಟ್ಟುಬಿಟ್ಟು ಅದನ್ನು ತಿನ್ನಿಸೋರು, ಕೆಮ್ಮು ಹೋಗ್ತಿತ್ತು ಅಂತ ಹೇಳೋರು. ಹೀಗೆ ಆ ಸಂಪ್ರದಾಯಗಳನ್ನ ಬಿಟ್ಬಿಟ್ಟು ನಾವು ಎಲ್ಲ ವಿದೇಶಿಯರನ್ನ ನಾವು ಫಾಲೋ ಮಾಡಿ ಈಗ ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ಅರಿಶಿಣದ ಹೊಗೆ. ಈಗ ಯಾವ ಕಾಸ್ಮೆಟಿಕ್ ನೋಡಿ ಅರಿಶಿಣ ಇದೆ ಅಲ್ಲಿ, ಅದೊಂದು ಅಡ್ವರ್ಟೈಸ್ಮೆಂಟ್. ಅರೆ ಮೊದಲು ಅದೇ ಇದ್ದಿದ್ರಿ, ಈಗ ನೀನು ಹೇಳೋದು ಒರಿಜಿನಲ್ ಅರಿಶಿನ ಎಲ್ಲೂ ಸಿಗ್ತಿಲ್ಲ, ಎಲ್ಲ ಕಲರ್ ಅರಿಶಿನ ಸಿಗೋದು. ಒರಿಜಿನಲ್ ಅರಿಶಿನ ಅಲ್ಲಿ ಅವರು ಅದನ್ನು ಪುಡಿ ಮಾಡಿದ್ರೆ ಇಡೀ ಇದೆಲ್ಲ ಈ ಹಾಲೆಲ್ಲ ಅರೋಮ ಇರೋದು ಅರಿಶಿನದು, ಒಳ್ಳೆ ಅರಿಶಿನ. ಎಂಥ ಒಂದು ಎಲ್ಲ ಇತ್ತು, ಎಲ್ಲ ಬಿಟ್ಬಿಟ್ಟಿದ್ದೀವಿ. ಆದರೆ ನಾವು ಆಶ್ರಮದ ಹಿನ್ನೆಲೆಯಲ್ಲಿ ವೈಕುಂಠ ಏಕಾದಶಿ ಆಚರಿಸ್ತಿದ್ದೀವಿ.
ನೀವೆಲ್ಲ ಬನ್ನಿ, ಯಾರ್ಯಾರಿಗೆ ಸಾಧ್ಯವಾಗುತ್ತೋ. ನಿಮ್ಮ ಅಂಗೈಯಲ್ಲೇ ರಾಮನಾಮ ಸಂಕೀರ್ತನೆ ಇರುತ್ತೆ, ನಿಮ್ಮ ಅಂಗೈಯಲ್ಲೇ ಭಗವನ್ ನಾಮ ನಡೆಯುತ್ತೆ, ವಿಚಾರ ನಡೆಯುತ್ತೆ ಅಂತ ಹೇಳಿ ಇಲ್ಲಿಗೆ ಮಂಗಳವನ್ನು ಹೇಳ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಪಶ್ಯತು. ಸರ್ವಸ ಬುದ್ಧಿಮಾಪ್ನೋತು ಸರ್ವ ಸರ್ವತ್ರ ನಂಗತು. ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿ. ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್. ಹರಿ ಓಂ ತತ್ಸತ್. ಶ್ರೀರಾಮ